ಸ್ನೇಹಿತರೆ ನಮಸ್ಕಾರ. ಕೂರ್ಗ್ ಬಸ್ ನ್ಯೂಸ್ ಪಂಚ್ ಈ ವಾರದ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವ ಅಜಮಾಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ಕೊಳ್ತೇನೆ. ಕುಟ್ಟಪ್ಪ ಅವರು ವೆಲ್ಕಮ್. ನಮಸ್ತೆ. ರಾಜ್ಯದಲ್ಲಿ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇದೆ. ಈ ನಡುವೆ ಆಕಾಂಕ್ಷಿಗಳು ಜೊತೆಗೆ ರಾಜಕೀಯ ಪಕ್ಷಗಳು ಅಷ್ಟಾಗಿ ಸಿದ್ಧತೆ ಮಾಡಿಕೊಳ್ಳದಿದ್ರೂ ಕೂಡ ಆಕಾಂಕ್ಷಿಗಳು ಒಂದಷ್ಟು ಸಿದ್ಧತೆಯನ್ನ ತೆರೆಯ ಹಿಂದೆ ಮಾಡಿಕೊಳ್ತಾ ಇದ್ದಾರೆ. ನಿಧಾನಕ್ಕೆ ತೆರೆ ಮುಂದೆ ಬರುವಂತಹ ಪ್ರಯತ್ನ ಆಗ್ತಾ ಇದೆ. ಈ ನಡುವೆ ಹೊಸ ಸರ್ಪ್ರೈಸ್ ಸಿಕ್ಕಿರೋದೇನು ಅಂತ ಹೇಳಿದ್ರೆ ಕ್ಷೇತ್ರ ಪುನರ್ವಿಂಗಡಣೆ. 2 ದಶಕದ ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆ ಆಗಿತ್ತು. ಇದೀಗ ಮತ್ತೊಮ್ಮೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗ್ತಾ ಇದೆ. ಜನಸಂಖ್ಯೆಯ ಆಧಾರದ ಮೇಲೆ ಅವುಗಳ ವಿಂಗಡಣೆ ಮಾಡೋಕ್ಕೆ ಮುಂದಾಗಿದೆ. ಆ ಪ್ರಕಾರ ರಾಜ್ಯದಲ್ಲಿ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲಿ ವಿಧಾನಸಭೆ ಕ್ಷೇತ್ರಗಳಿರ್ಬೋದು, ಜೊತೆಗೆ ಲೋಕಸಭಾ ಕ್ಷೇತ್ರಗಳು ಹೆಚ್ಚಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ವಿಶೇಷವಾಗಿ ನಾವು ಯಾಕೆ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಕೊಡಗು ಜಿಲ್ಲೆಯ ಮೇಲೆ ಇದರ ಪರಿಣಾಮ ಬೀರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈಗ ನಮ್ಮಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ವಿರಾಜಪೇಟೆ ಹಾಗೆ ಮಡಿಕೇರಿ. ಈ ಹಿಂದೆ ಪುನರ್ವಿಂಗಡಣೆ ಆಗೋದಕ್ಕಿಂತ ಮುಂಚೆ 3 ಕ್ಷೇತ್ರ ಇತ್ತು, ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ. ಅದಾದ ನಂತರ 2 ಕ್ಷೇತ್ರವಾಗಿ ಬದಲಾಯಿತು. ಈಗಿನ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈಗ 2 ಏನಿದೆ ಅದರ ಜೊತೆಗೆ ಹೊಸದಾಗಿ 2 ಕ್ಷೇತ್ರಗಳು ಸೇರಿಕೊಳ್ತಾ ಇದೆ ಅನ್ನೋದು. ಅದರ ಜೊತೆಗೆ ಕೊಡಗಿನ ಜನರ ಬಹಳ ವರ್ಷಗಳ ಬೇಡಿಕೆ ನಮ್ಮ ಲೋಕಸಭಾ ಕ್ಷೇತ್ರ ಮೈಸೂರಿನ ಜೊತೆಗೆ ಹಂಚಿಕೆ ಆಗಿದೆ. ಈ ಮೊದಲು ಮಂಗಳೂರು ಲೋಕಸಭಾ ಕ್ಷೇತ್ರದ ಜೊತೆಗೆ ಆಗಿತ್ತು. ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ನಂತರದಲ್ಲಿ ಮೈಸೂರು ಜೊತೆ ಸೇರ್ಪಡೆಯಾಗಿತ್ತು. ಈಗಿನ ಬೆಳವಣಿಗೆಯಲ್ಲಿ ಕೊಡಗು ಜಿಲ್ಲೆಗೆ ಪ್ರತ್ಯೇಕ ಲೋಕಸಭಾ ಕ್ಷೇತ್ರ ಸಿಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಚರ್ಚೆ ಮಾಡೋಣ. ಕುಟುಂಬವರೇ, ಲೇಟೆಸ್ಟ್ ಆಗಿ ಬಂದಂತಹ ಅಪ್ಡೇಟ್, ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಒಂದು ರಾಜಕೀಯವಾಗಿ ದೊಡ್ಡ ಮಟ್ಟದ ಬದಲಾವಣೆಗೆ ಸಾಧ್ಯತೆ ಇದೆ. ಅದರ ಜೊತೆಗೆ ಪ್ರಾದೇಶಿಕವಾಗಿ ಇದರ ಬಗ್ಗೆ ಮಾತಾಡೋದಾದರೆ ಯಾವ ರೀತಿ ಇದರ ಪರಿಣಾಮ ಬೀರುತ್ತೆ, ಜೊತೆಗೆ ಲಾಭ ನಷ್ಟದ ಲೆಕ್ಕಾಚಾರಗಳು ಹೇಗಿರುತ್ತೆ ಅಂತ. ಹಲವು ಸಮಯಗಳಿಂದ ದೇಶದಲ್ಲಿ ಒನ್ ನೇಷನ್ ಒನ್ ಇಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ, ಆ ಕಾನ್ಸೆಪ್ಟ್ನ ಆಧಾರದಲ್ಲಿ ಲೋಕಸಭೆ ಮತ್ತು ರಾಜ್ಯದ ಎಲ್ಲ ರಾಜ್ಯಗಳ ವಿಧಾನಸಭೆಯನ್ನು ಚುನಾವಣೆಯನ್ನು ಏಕಕಾಲಕ್ಕೆ ಮಾಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಕೇಂದ್ರ ಸರ್ಕಾರ ಕಳೆದ ಹಲವು ವರ್ಷಗಳಿಂದ ಸಮಾಜದ ಮುಂದೆ ಇಡ್ತಾ ಇದೆ. ಅದರಲ್ಲೂ ದಕ್ಷಿಣ ಭಾರತದ ಹೆಚ್ಚಿನ ರಾಜ್ಯಗಳು ಅಥವಾ BJPಗೆ ಬೆಂಬಲ ಇಲ್ಲದ ರಾಜ್ಯಗಳಲ್ಲಿ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿರುವಂಥ ಸರ್ಕಾರಗಳು ಒನ್ ನೇಷನ್ ಒನ್ ಇಲೆಕ್ಷನ್ನಿಗೆ ಪೂರಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೂ ಒಂದು ಕಾರಣ ಇರ್ಬೋದು, ಒಂದೇ ರೀತಿಯ ಚುನಾವಣೆ ನಡೆಯೋದ್ರಿಂದ ನಮ್ಮ ಆಡಳಿತ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ಬೋದು ಅಂತ. ದಕ್ಷಿಣ ಭಾರತದ ತಮಿಳುನಾಡು ರಾಜಕೀಯ ಚಿತ್ರಣ ಬೇರೆ ಇದೆ, ಆಂಧ್ರದ ರಾಜಕೀಯ ಚಿತ್ರಣ ಬೇರೆ ಇದೆ, ಕರ್ನಾಟಕದ ಚಿತ್ರಣ ಬೇರೆ, ಕೇರಳದ ಬೇರೆ ಇದೆ. ಇಲ್ಲಿಯ ಚಿತ್ರಣಕ್ಕೂ ಉತ್ತರ ಭಾರತದ ರಾಜಕೀಯ ಚಿತ್ರಣಗಳು ಬಹಳ ವ್ಯತ್ಯಾಸಗಳಿದೆ. ಉತ್ತರ ಭಾರತದಲ್ಲಿ ಹೆಚ್ಚಾಗಿ ರಾಷ್ಟ್ರೀಯ ಪಕ್ಷಗಳು ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದ್ದು, ಕೆಲವು ರಾಜ್ಯಗಳನ್ನು ಹೊರತುಪಡಿಸಿ ಆಮ್ ಆದ್ಮಿ ಡೆಲ್ಲಿ ಮತ್ತು ಪಂಜಾಬಲ್ಲಿ ತನ್ನ ಪ್ರಭಾವವನ್ನು ಮಾಡಿದೆ. ನಾರ್ತ್ ಈಸ್ಟ್ಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಸಹ ಅದೇ ರೀತಿಯಲ್ಲಿ ಪ್ರಭಾವ ಬೀರಿದೆ. ಉತ್ತರ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಾಷ್ಟ್ರೀಯ ಪಕ್ಷಗಳು ಪ್ರಭಾವವನ್ನು ನಾವು ಹಲವು ವರ್ಷಗಳಿಂದ ಕಾಣ್ತಾ ಬರ್ಬೋದು. ಆದರೆ ಉತ್ತರ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಹೆಚ್ಚಿರುವ ರಾಜ್ಯಗಳು. ಆದರೂ ಇದೊಂದು ವಿಚಾರದ ಚರ್ಚೆಗಳು ಚಾಲ್ತಿಯಲ್ಲಿತ್ತು, ಏಕಕಾಲಕ್ಕೆ ಒಂದು ಚುನಾವಣೆ ನಡೀಬೇಕು ಅಂತ ಹೇಳುವಂಥದ್ದು. ಇದಕ್ಕೊಂದು ಸ್ಪಷ್ಟವಾದಂಥ ಸ್ವರೂಪ ಅಥವಾ ಮೂರ್ತ ಇನ್ನೂ ನಿಗದಿಯಾದಾಗೆ ಇಲ್ಲ. ಯಾವ ರೀತಿಯಲ್ಲಿ ಮಾಡ್ತಾರೆ, ಯಾವ ಚುನಾವಣೆಗೆ ಮಾಡ್ತಾರೆ ಅಂತ ಹೇಳುವಂಥದ್ದು ಅಷ್ಟು ಚರ್ಚೆಗಳು ನಡೀತಾನೆ ಇದೆ. ಅದರೊಂದಿಗೆ ಇತ್ತೀಚಿನ ಚರ್ಚೆಗಳಲ್ಲಿ ಪ್ರಮುಖವಾಗಿ ಚರ್ಚೆ ಬರ್ತಿರುವಂಥದ್ದು ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳ ಕ್ಷೇತ್ರ ಪುನರ್ವಿಂಗಡಣೆ ಆಗಲಿದೆ ಅಂತ ಹೇಳುವಂಥ ಚರ್ಚೆಗಳು. ಬಹುತೇಕ ರಾಜ್ಯಗಳು ಹೆಚ್ಚಿನ ಸ್ಥಾನವನ್ನು ಪಡೆಯಲಿದೆ, ಲೋಕಸಭೆಯಲ್ಲೂ ಹೆಚ್ಚಿನ ಸ್ಥಾನವನ್ನು ವೃದ್ಧಿಸಲಿದೆ. ಅದರೊಂದಿಗೆ ವಿಧಾನಸಭೆಯಲ್ಲೂ ಸಹ ಹೆಚ್ಚಿನ ಸ್ಥಾನಗಳನ್ನು ಪಡೀತಾ ಇದೆ. ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆಯ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಮುಂದೆ ಇದೆ. ಅದು ಕಾನೂನಾಗಿ ರೂಪುಗೊಳ್ಳುವ ಪ್ರಕ್ರಿಯೆಗಳಿಗೆ ಒಂದಷ್ಟು ಸಮಯಗಳು ಸಹ ಹಿಡಿಬೇಕಾಗುತ್ತದೆ. ಆದರೆ ಸಹಜವಾಗಿ ಲೋಕಸಭಾ ಕ್ಷೇತ್ರದ ಸಂಖ್ಯೆ ಹೆಚ್ಚಾಗುವಂಥದ್ದು ಇರ್ಬೋದು, ವಿಧಾನಸಭೆಯ ಸಂಖ್ಯೆಗಳು ಹೆಚ್ಚಾಗಿರುವಂಥದ್ದು ಎಲ್ಲ ಕಡೆ ಅದು ಬಹು ಚರ್ಚೆಗೆ ಅಥವಾ ರಾಜ್ಯಕ್ಕೆ ಚರ್ಚೆಗಳಿಗೆ ಒಂದು ಸಂಚಲನ ಮೂಡಿಸುವಂತಹ ವಿದ್ಯಮಾನಗಳಾಗಿ ಬೆಳೆದಿದೆ. ಅದರಲ್ಲೂ ಬಹುಶಃ ನೀವು ಹೇಳುವ ರೀತಿಯಲ್ಲೇ ಕೊಡಗಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡೋದಾದರೆ ಒಂದು ಲೆಕ್ಕದಲ್ಲಿ ಅದಕ್ಕೆ ಕೊಡಗಿಗೆ ವರದಾನ ಆಗಲಿದೆ ಅಂತ ಹೇಳುವಂಥ ಮುನ್ಸೂಚನೆ ಇದ್ದ ಹಾಗೆ ಇದೆ. ಕೊಡಗು ಸ್ವಂತವಾದಂತಹ ಒಂದು ಕೇಂದ್ರಾಡಳಿತ ಇದ್ದಂತಹ ಪ್ರದೇಶ. ಅಖಂಡ ಕರ್ನಾಟಕದೊಂದಿಗೆ ವಿಲೀನವಾಗುವ 4 ವರ್ಷಗಳ ಮೊದಲು ಕೊಡಗು ಪ್ರತ್ಯೇಕ ರಾಜ್ಯವಾಗಿ ಪ್ರತ್ಯೇಕವಾದಂಥ ಮುಖ್ಯಮಂತ್ರಿಯನ್ನು ಸಹ ಹೊಂದಿತ್ತು. 26 ಶಾಸಕರುಗಳಿದ್ದರು. ಚೆಪ್ಪುಡಿರ ಪೂರ್ಣಚರ್ ಅವರು
ಕೊಡಗಿನ ಮುಖ್ಯಮಂತ್ರಿಯಾಗಿ ಏಕೈಕ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಆನಂತರ ಅವರು ಕೇಂದ್ರದ ರೈಲ್ವೆ ಸಚಿವರಾಗಿ ರಾಜ್ಯಕ್ಕೆ ಧ್ರುವೀಕರಣ ಆದ ನಂತರ ರಾಜ್ಯ ಪುನರ್ವಿಂಗಡಣೆ ಆದ ನಂತರ ಅವರು ಕೇಂದ್ರದ ರೈಲ್ವೆ ಸಚಿವರಾಗಿಯೂ ಸಹ ಕೆಲಸ ಮಾಡಿ ಇದ್ದರು. ಆ ನಂತರ ಕೊಡಗು ಅಖಂಡ ಕರ್ನಾಟಕದೊಂದಿಗೆ ವಿಲೀನವಾದ ನಂತರ ಕೊಡಗಿನ ಹಿತಾಸಕ್ತಿಗಳನ್ನು ಕಡೆಗಣಿಸಲಾಗುತ್ತಿದೆ ಅಂತ ಹೇಳುವಂಥ ಕೂಗು ನಿರಂತರವಾಗಿ ಇತ್ತು. ಕ್ಷೇತ್ರಗಳು 26 ಶಾಸಕರಿದ್ದಂಥ ಪ್ರದೇಶ ಈಗ ಪ್ರಸ್ತುತ ಕೇವಲ 2 ಶಾಸಕರನ್ನು ಅಷ್ಟೇ ಹೊಂದಿದ್ದಾರೆ. ಜನಸಂಖ್ಯೆ ವಿರಳ ಸಂಖ್ಯೆಯಲ್ಲಿ ಇರುವಂಥದ್ದು ಮತ್ತು ಭೂಪ್ರದೇಶಗಳು ವಿಸ್ತಾರವಾಗಿರುವಂಥದ್ದು. ಒಬ್ಬ ಶಾಸಕನಿಗೆ ತನ್ನ ಇಡೀ ಕ್ಷೇತ್ರವನ್ನು ಮುಟ್ಟುವುದಕ್ಕೆ ಅಥವಾ ತನಗೆ ಬರುವಂಥ ಅನುದಾನವನ್ನು ಇಡೀ ಕ್ಷೇತ್ರದ ಅಭಿವೃದ್ಧಿ ಮಾಡುವುದಕ್ಕೆ, ಜನರ ಕುಂದುಕೊರತೆಗಳಿಗೆ ಸ್ಪಂದಿಸುವುದಕ್ಕೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಬಹಳಷ್ಟು ಸವಾಲಿನ ವಿಚಾರಗಳು ಸಹ ಆಗಿರುವಂಥದ್ದು. ಅದೇ ಕಾಲಘಟ್ಟದಲ್ಲಿ ಹೇಗೆ ಶಾಸಕರ ಸಂಖ್ಯೆ ಕೇವಲ 2 ಇದೆ, ಅದರೊಂದಿಗೆ ಕೊಡಗು ಪ್ರತ್ಯೇಕವಾದಂಥ ಸಿರಾಜ್ಯವಾಗಿದ್ದಂಥ ಒಂದು ಜಿಲ್ಲೆಗೆ ಅತ್ಯಂತ ಪುಟ್ಟವಾದಂಥ ಜಿಲ್ಲೆ ನಮ್ಮ ಕೊಡಗು. ವಿಸ್ತೀರ್ಣದಲ್ಲಿರ್ಬೋದು, ಜನಸಂಖ್ಯೆಯಲ್ಲಿರ್ಬೋದು, ರಾಜ್ಯದಲ್ಲಿ ಅತ್ಯಂತ ಪುಟ್ಟವಾದಂತಹ ಜಿಲ್ಲೆ. ಆದರೆ ಒಂದು ಜಿಲ್ಲೆಯಾಗಿದ್ದರೂ ಸಹ ಒಂದು ಪ್ರತ್ಯೇಕವಾದಂಥ ಲೋಕಸಭಾ ಸ್ಥಾನ ಕೊಡಗಿಗೆ ಇದುವರೆಗೂ ಲಭ್ಯವಾಗಲೇ ಇಲ್ಲ. ಬಹುಕಾಲಗಳು ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡು ಕೊಡಗು ಅದರೊಟ್ಟಿಗೆ ವಿಲೀನವಾಗಿತ್ತು. ಹಲವು ವರ್ಷಗಳ ಕಾಲ ದಕ್ಷಿಣ ಕನ್ನಡ ಮೂಲದ ರಾಜಕಾರಣಿಗಳು ಕೊಡಗಿನ ಲೋಕಸಭೆಯಲ್ಲಿ ಪ್ರತಿನಿಧಿಸುವ ಕೆಲಸಗಳನ್ನು ಮಾಡ್ತಾರೆ. ಧನಂಜಯ ಕುಮಾರ್ ಇರ್ಬೋದು, ಜನಾರ್ದನ ಪೂಜಾರಿ ಅವರು ಇರ್ಬೋದು, ಸದಾನಂದ ಗೌಡರ್ ಅವರು ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಅವರು, ಇವರೆಲ್ಲರೂ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದರು. ಮತ್ತೆ ಲೋಕಸಭೆ ಕ್ಷೇತ್ರಗಳು ಪುನರ್ವಿಂಗಡಣೆ ಆದ ಸಂದರ್ಭದಲ್ಲಿ ಕ್ಷೇತ್ರದ ಸಂಖ್ಯೆ ಅಷ್ಟೇ ಇತ್ತು, ವ್ಯಾಪ್ತಿ ಬೇರೆ ಬೇರೆ ಪ್ರದೇಶಗಳಿಗೆ ವಿಸ್ತರಣೆ ಆದ ಸಂದರ್ಭದಲ್ಲಿ ಕೊಡಗು ಮೈಸೂರು ಜಿಲ್ಲೆಯೊಂದಿಗೆ ವಿಲೀನವಾಗಿತ್ತು. ಆ ಸಂದರ್ಭದಲ್ಲಿ ಅಡಗೂರು ಎಚ್ ವಿಶ್ವನಾಥರವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ತದನಂತರ ನಮ್ಮ ಈಗ ಪ್ರಸ್ತುತ ವಿಜಯಶಂಕರ್ ಅವರು ಪ್ರತಿನಿಧಿಸಿದರು. ಆ ನಂತರ ಪ್ರಸ್ತುತ ಯದುವೀರ್ ಕೃಷ್ಣತ ಚಾಮರಾಜ ಒಡೆಯರ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪ್ರತಾಪ್ ಸಿಂಹ ಕರೆಕ್ಟ್, ಅದಕ್ಕೂ ಮೊದಲು ಪ್ರತಾಪ್ ಸಿಂಹ ಅವರು ಸಹ 2 ಅವಧಿಗೆ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಈಗ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಸಂದರ್ಭದಲ್ಲಿ ಮೈಸೂರಿನಿಂದ ಕೊಡಗು ಪ್ರತ್ಯೇಕವಾಗಿ ಒಂದು ಪ್ರತ್ಯೇಕವಾದಂಥ ಲೋಕಸಭೆ ಸಿಗುತ್ತೆ ಅಂತ ಹೇಳುವಾಗ ನಿಜವಾಗಲೂ ಕೊಡಗಿನ ವಿಚಾರಧಾರೆಗಳನ್ನು ಕೇಂದ್ರದ ಸರ್ಕಾರದ ಗಮನ ಸೆಳೆಯುವುದಕ್ಕೆ ಒಂದು ಸುವರ್ಣಾವಕಾಶ ಸಿಕ್ಕ ಹಾಗೆ. ದಕ್ಷಿಣ ಕನ್ನಡದ ಜೀವನ ಶೈಲಿಯೇ ಬೇರೆ ಥರ ಇದೆ, ಮೈಸೂರಿನ ಜೀವನ ಕ್ರಮಗಳೇ ಬೇರೆ ಇದೆ, ಅಲ್ಲಿಯ ಸಮಸ್ಯೆಗಳು ವಿಚಾರಗಳೇ ಬೇರೆ ಇದೆ. ನಿಮಗೆ ಮಂಗಳೂರು ಬಂದರೆ ಕರಾವಳಿ ಭಾಗ, ಕರಾವಳಿ ವಿಚಾರಗಳು, ಅಲ್ಲಿಯ ರೀತಿ ನೀತಿಗಳೇ ಬೇರೆ ಇದೆ. ಮೈಸೂರಿಗೆ ಬಂದರೆ ಸಾಂಸ್ಕೃತಿಕ ನಗರ, ಬಯಲು ಸೀಮೆಗಳಿದೆ, ಅಲ್ಲಿಯ ರೀತಿಗಳೇ ಬೇರೆ. ನಮ್ಮದು ಪೂರ್ಣ ಪ್ರಮಾಣದಲ್ಲಿ ಮಲೆನಾಡು ಪ್ರದೇಶವಾಗಿರುವಂಥ ಜಿಲ್ಲೆ, ಇಲ್ಲಿಯ ಸಮಸ್ಯೆಗಳು ಸಹ ಬಹಳಷ್ಟು ಭಿನ್ನವಾಗಿರುತ್ತೆ. ಕ್ಷೇತ್ರವನ್ನು ಇದುವರೆಗೆ ಪ್ರತಿನಿಧಿಸಿದ ಎಲ್ಲ ಸಂಸದರು ಸಹ ಕೊಡಗು ಜಿಲ್ಲೆಯ ಮೂಲದವರಲ್ಲ. ಕೊಡಗಿಗೆ ಸಹ ಅವರು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಯಾವುದೊಂದು ಕಾರ್ಯಕ್ರಮಕ್ಕೆ ಇದ್ದೇ ಬರ್ತಾರೆ. ಹಾರ್ಟ್ಫುಲ್ಲಿ ಅವರಿಗೆ ಇದು ನಮ್ಮ ಪ್ರದೇಶ ಅಂತ ಹೇಳುವಂಥ ಭಾವನೆ ಬರೋದೇ ಇಲ್ಲ, ಸಹಜವಾಗಿ ಬರೋದಿಲ್ಲ. ಹಾಗಾಗಿ ಕೊಡಗಿನ ವ್ಯಕ್ತಿಯೇ ಒಬ್ಬ ಪ್ರತಿನಿಧಿಸುವಂಥ ಅವಕಾಶಗಳು ಬಂದರೆ, ಮತ್ತೆ ಹಣಬಲದಲ್ಲಿ ರಾಜಕೀಯ ಪ್ರಭಾವದಿಂದ ಹೊರಗಿನ್ಯಾರು ಬಂದು ಪುಟ್ಟ ಜಿಲ್ಲೆ ಅಂತ ಹಣ ಖರ್ಚು ಮಾಡಿ ಗೆಲ್ತೀನಿ ಅಂತ ಹೇಳಿದ್ರೆ ಅದು ಕ್ಷೇತ್ರ ಪುನರ್ವಿಂಗಡಣೆಯೂ ಹಾಗೂ ಪ್ರಯೋಜನ ಆಗಲ್ಲ. ಅದು ರಾಜಕೀಯ ಪಕ್ಷಗಳು ಹೇಗೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ರಾಜ್ಯಸಭೆಯಲ್ಲಿ ಕರ್ನಾಟಕವನ್ನು ಬೇರೆ ಬೇರೆ ರಾಜ್ಯದವರು ರಾಜಕೀಯ ಅವಕಾಶಗಳಿಗೆ ಪ್ರತಿನಿಧಿಸ್ತಿದ್ದಾರೆ. ಅದೇ ರೀತಿ ಕೊಡಗಿಗೂ ಅಂಥ ಪರಿಸ್ಥಿತಿ ಮತ್ತೊಮ್ಮೆ ಲೋಕಸಭೆಗೆ ಬಂದರೆ ಅದರಿಂದ ಯಾವುದೇ ಪ್ರಯೋಜನಗಳಾಗಲಿಕ್ಕಿಲ್ಲ. ಆದರೆ ಒಬ್ಬ ಕೊಡಗಿನಲ್ಲೇ ಹುಟ್ಟಿ ಬೆಳೆದು ಇಲ್ಲಿಯೇ ಜನಸೇವೆಯನ್ನು ಮಾಡ್ತಾ ರಾಜ್ಯಕ್ಕೆ ಮಾಡ್ತಾ ಬೆಳೆದಂಥ ಒಬ್ಬ ವ್ಯಕ್ತಿ ಈ ಕ್ಷೇತ್ರವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿಸುವಂಥ ವಿಚಾರಗಳು ಬಂದರೆ ಇಲ್ಲಿಯ ಗಂಭೀರ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಯುವ ರೀತಿಯಲ್ಲಿ ಮಾಡಿ, ಸಚಿವರುಗಳಿರ್ಬೋದು, ಇಲಾಖೆಗಳಿರ್ಬೋದು, ಲೋಕಸಭೆಯ ಅಧಿವೇಶನದಲ್ಲಿರ್ಬೋದು, ಇದರ ಬಗ್ಗೆ ಒಂದು ಗಟ್ಟಿ ಧ್ವನಿಯನ್ನು ಮೊಳಗಿಸುವ ಮೂಲಕ ಇಲ್ಲಿಯ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳುವಂಥದ್ದು ಒಂದು ಆಶಾಭಾವನೆ ಮೂಡಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಕಾಫಿಯ ವಿದೇಶಿ ವಿನಿಮಯದ ಮೂಲಕ ಕಾಫಿಯ ದೊಡ್ಡ ಮಟ್ಟದ ವಿದೇಶಿ ವಿನಿಮಯ ಕೊಡುಗೆ ಬರುತ್ತಿರುವಂಥದ್ದು. ಆ ಸಂದರ್ಭದಲ್ಲಿ ಕಾಫಿ ಉದ್ಯಮಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದಿಂದ ಸವಲತ್ತುಗಳನ್ನು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳೋದನ್ನು ನೋಡಬೇಕಾಗುತ್ತೆ. ಅದರಲ್ಲೂ ಇಡೀ ದೇಶದ ಕಾಫಿ ಉತ್ಪಾದನೆ 50% ಹೆಚ್ಚು ಕಾಫಿ ಉತ್ಪಾದನೆ ನಮ್ಮ ಕೊಡಗಿನಲ್ಲೇ ಆಗ್ತಾ ಇದೆ. ಕರ್ನಾಟಕದಲ್ಲಿ 70% ಕಾಫಿ ಉತ್ಪಾದನೆ ಕೊಡಗಿನಲ್ಲಿ ಆಗ್ತಾ ಇದೆ. ಕಾಫಿ ಉದ್ಯಮದ ಬೆಳವಣಿಗೆ ಪೂರಕವಾಗಿ ಸರ್ಕಾರದ ಯೋಜನೆಗಳು ಏನೇನೂ ಸಾಲದು. ಬಹಳ ಅದು ಒಂದು ಅನಿಯಂತ್ರಿತ ರೀತಿಯಲ್ಲಿ ನಡೀತಾ ಇದೆ. ಬೆಳೆಗಾರರು ಏನೋ ಮಾಡ್ಕೊಳ್ತಾರೆ, ಏನೋ ವ್ಯಾಪಾರಿಗಳಿಗೆ ಮಾಡ್ಬೋದು, ಮೋಸಕ್ಕೆ ಹೋಗ್ತಾರೆ, ಲಾಭ ಪಡ್ಕೊಳ್ತಾರೆ. ಒಂದು ವ್ಯವಸ್ಥಿತವಾಗಿ ಕಾಫಿ ಉದ್ಯಮ ನಡೀತಾ ಇಲ್ಲ, ಅಥವಾ ಅದರ ವ್ಯವಹಾರಗಳು ಸಹ ಕ್ರಮಬದ್ಧವಾಗಿ ನಡೀತಿಲ್ಲ. ಮಾರ್ಕೆಟನ್ನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನೋಡಿ, ವಿಯೆಟ್ನಾಮಲ್ಲೆಲ್ಲ ಕಾಫಿ ಸಂಬಂಧಪಟ್ಟ ಹಾಗೆ ಅವ್ರು ಸರ್ಕಾರವೇ ಸಬ್ಸಿಡಿ ಕೊಟ್ಕೊಂಡು ಕಾಫಿ ವ್ಯಾಪಾರವನ್ನು ಮಾಡ್ತಾರೆ. ಬೆಳೆಗಾರರಿಗೆ ಯಾವುದೇ ಒತ್ತಡಗಳಿಲ್ಲ. ಪ್ರತಿ ವರ್ಷ ಯಾವುದೇ ಆತಂಕ ಇಲ್ಲದೆ ನಿಗದಿತವಾದಂಥ ದರಕ್ಕೆ ಅವರು ಕಾಫಿಯನ್ನು ಮಾರಾಟ ಮಾಡುವ ಅವಕಾಶ ಇದೆ. ದರ ಕುಸಿಲಿ, ದರ ಏರಿಕೆಯಾಗಿ ಒಂದು ಸ್ಥಿರವಾಗಿ ಬೆಲೆಯನ್ನು ಸರ್ಕಾರವೇ ನಿಗದಿ ಮಾಡ್ತದೆ.
ನಮ್ಮ ಭಾರತದಲ್ಲಿ ಏನಾಗಿದೆ, ಕಾಫಿಯ ಮಾರುಕಟ್ಟೆಯಲ್ಲಿರುವ ಉತ್ತಮ ಬೆಲೆ ಬಂದರೂ ಬೆಳೆಗಾರರಿಗೆ ಕಾಫಿ ಬಿಡಕ್ಕೆ ಧೈರ್ಯ ಬರಲ್ಲ. ಇನ್ನೂ ಹೆಚ್ಚಾಗ್ಬೋದು ಅಂತ ಆಶೆಯಲ್ಲಿ ವೆಯ್ಟ್ ಮಾಡ್ತಾರೆ. ದರ ಕುಸಿಯುವಾಗೂ ಕಾಫಿ ಮಾರೋದಿಲ್ಲ, ಇನ್ನೂ ಏರ್ಬೋದು ಅಂತೇಳಿ ಆಶಾಭಾವನೆ. ಲೆಕ್ಕಕ್ಕೆ ತರ್ಕಕ್ಕೆ ಸಿಲ್ಕದ ರೀತಿಯಲ್ಲಿ ಆಗ್ತಿದೆ. ಇನ್ನೊಂದು ಕಡೆ ವ್ಯಾಪಾರಿಗಳಲ್ಲಿ ಕನ್ಸೈನ್ಮೆಂಟ್ ಇಟ್ಟು ಅವರು ಮೋಸ ಮಾಡಿ ಹೋಗುವಂಥದ್ದು. ಹೀಗೆ ಕಾಫಿ ಉದ್ಯಮ ಒಂದು ನಿಯಂತ್ರಿತವಾಗಿ ಇದೆ. ಇಲ್ಲಿಯ ಒಬ್ಬ ಬೆಳೆಗಾರನೇ ಈ ಕ್ಷೇತ್ರವನ್ನು ಪ್ರತಿನಿಧಿಸುವವರು ಇದ್ದರೆ ಸರ್ಕಾರಕ್ಕೆ ಒಂದು ಏನು ಆಗಬೇಕಾಗಿದೆ ಅಂತ ಹೇಳುವುದನ್ನು ಸರ್ಕಾರದ ಗಮನಕ್ಕೆ ಸೆಳೆಯುವಂಥ ಅವಕಾಶಗಳಿದೆ. ಅದೇ ರೀತಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಬೇಕಾದಂಥ ಅಗತ್ಯ ಮೂಲಭೂತ ಸವಲತ್ತುಗಳನ್ನು ಒದಗಿಸುವ ಸಂದರ್ಭದಲ್ಲೂ ಸಹ ಒಂದು ಧ್ವನಿಯಾಗಿ ಕೆಲಸ ಮಾಡುವಂತಹ ಒಂದು ಅವಕಾಶಗಳಿದೆ. ಅದರೊಂದಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡರೂ ಜವಾಬ್ದಾರಿ ಇರುವಂತಹ ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೇಂದ್ರಕ್ಕೆ ಹೆಚ್ಚು ಮಹತ್ವದ ಜವಾಬ್ದಾರಿ ಇದೆ. ಮೀಸಲು ಅರಣ್ಯಗಳಿದೆ, ರಕ್ಷಿತ ಅರಣ್ಯ ಇದೆ, ಅಭಯಾರಣ್ಯ ಇದೆ, ಹುಲಿ ಯೋಜನೆ ಪ್ರದೇಶಗಳು ನಮ್ಮ ವ್ಯಾಪ್ತಿ ಒಳಗಿದೆ. ಇದೆಲ್ಲ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಆಗಬೇಕು, ವನ್ಯ ಸಂಪದನೂ ಸಂರಕ್ಷಣೆ ಆಗಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನ ಬದುಕು ಸಹ ಸುಗಮವಾಗಿ ಸಾಗಬೇಕಾಗುತ್ತೆ. ಮನುಷ್ಯರನ್ನು ಸಹ ಪ್ರಾಣಿಗಿಂತ ಕಡೆಯಾಗಿ ಪ್ರಾಣಿಯೇ ಮುಖ್ಯ ಅಂತ ಹೇಳಿ ಭಾವನೆ ರೀತಿಯಲ್ಲಿ ಬರುವಂಗೆ ಮನುಷ್ಯರ ಬದುಕಿಗೂ ಸಂಚಕಾರ ಆಗುವಂಥ ವಿದ್ಯಮಾನಗಳು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ನಡೀತಿದೆ. ಹುಲಿ ಇರ್ಬೋದು, ಆನೆ ಇರ್ಬೋದು, ಇವೆಲ್ಲವೂ ಕಾಡನ್ನು ಬಿಟ್ಟು ನಾಡಿನೊಳಗೆ ಬರ್ತಾ ಇದೆ. ಇದಕ್ಕೆ ಸಮಸ್ಯೆಗಳೇನು? ವನ್ಯ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದೆಯಾ, ಅಥವಾ ವನ್ಯ ಸಂಪತ್ತು ಲೂಟಿ ಆಗಿದೆಯಾ, ಅದಕ್ಕೆ ಬೇಕಾದ ಆಹಾರಗಳು ನೀರುಗಳು ಆ ಅರಣ್ಯ ಪ್ರದೇಶದೊಳಗೆ ಸಿಗ್ತಾ ಇಲ್ವಾ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥ ಒಂದು ವಿಸ್ತಾರವಾದಂಥ ಯೋಜನೆಗಳನ್ನು ಮಾಡಬೇಕಾಗುತ್ತೆ. ಅರಣ್ಯ ಇಲಾಖೆಯವರು ಸಾಕಷ್ಟು ಅಧಿಕಾರಿಗಳು ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ದಾರೆ. ಕೇವಲ ಅಧ್ಯಯನ ಮಾಡಿರ್ತಾರೆ, ವರದಿ ಇಡ್ತಾರೆ. ದೊಡ್ಡ ಮಟ್ಟದ ಮೊತ್ತ ಬೇಕು ಅಂತ ಹೇಳೋ ಕಾರಣಕ್ಕೆ ಸರ್ಕಾರದ ಮುಂದೆ ಇಡ್ತಾರೆ. ರಾಜ್ಯ ಸರ್ಕಾರ ಅದನ್ನು ಗಂಭೀರವಾಗಿ ಇದುವರೆಗೂ ತೆಗೆದುಕೊಂಡ ಹಾಗೆ ಇಲ್ಲ. ಯೋಜನೆಗಳಿಗೆ ದೊಡ್ಡ ಮಟ್ಟದ ಯೋಜನೆಗೆ ಸಣ್ಣ ಅಲ್ಪ ಕಾಣಿಕೆ ಕೊಟ್ಟ ಹಾಗೆ ಒಂದು ಅನುದಾನ ಕೊಡ್ತಾರೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಈ ಸಂಘರ್ಷವನ್ನು ಇತಿಶ್ರೀ ಹಾಡೋಕ್ಕೆ ಸಾಧ್ಯ ಆಗೋಲ್ಲ. ಆ ಸಂದರ್ಭದಲ್ಲೂ ಸಹ ಕೇಂದ್ರ ಸರ್ಕಾರದ ಧ್ವನಿಯನ್ನು ಮೊಳಗಿಸಿ ಕೊಡಗಿಗೆ ಏನು ಬೇಕಾಗುತ್ತೆ ಈ ಎಲ್ಲ ಗಂಭೀರ ಸಮಸ್ಯೆಗಳ ಬಗ್ಗೆ ಮಾಡುವಂಥ ಅವಕಾಶಗಳು ಸಹ ಸಿಗ್ತದೆ. ಬಹುಶಃ ಕ್ಷೇತ್ರ ಏನು ಈಗ ಸಮಾಜದ ಮುಂದೆ ಚರ್ಚೆ ಆಗ್ತಿರುವ ರೀತಿಯಲ್ಲೇ ಕೊಡಗು ಮತ್ತೊಂದು ಸ್ವಂತ ಲೋಕಸಭೆಯನ್ನು ಕ್ಷೇತ್ರವನ್ನು ಸಿಕ್ಕಿದರೆ ರಾಜ್ಯಕ್ಕವಾಗಿ ಕೊಡಗಿಗೆ ಒಂದು ದೊಡ್ಡ ಅವಕಾಶ ಸಿಗ್ತಂಗೆ ದಯಪಾಲಿಸಿದ ರೀತಿಯಲ್ಲಿ ಆಗುತ್ತದೆ. ಅದರೊಂದಿಗೆ ವಿಧಾನಸಭೆಯಲ್ಲೂ ಸಹ ಅಷ್ಟೇ ನಮ್ಮ ಜನಸಂಖ್ಯೆ ಆಧಾರದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಕ್ಷೇತ್ರಗಳು ಹೆಚ್ಚು ಡಿವೈಡ್ ಆಗ್ತಾ ಇದೆ. ಜನಸಂಖ್ಯೆ ಆಧಾರದಲ್ಲಿ ಕೊಡಗಿಯಲ್ಲೂ ಸಹ ಮತ್ತೆರಡು ಕ್ಷೇತ್ರಗಳನ್ನು ಮಾಡ್ತಾರೆ. ಈಗ ಸರ್ಕಾರದ ಮುಂದೆ ಇರುವ ಪ್ರಸ್ತಾವನೆ ಪ್ರಕಾರ ಶನಿವಾರ ಸಂತೆ ಮತ್ತು ಪೊನ್ನಪೇಟೆಯನ್ನು ಹೊಸ ತಾಲೂಕು ರಚನೆ ಮಾಡ್ತಾರೆ ಅಂತ ಹೇಳುವಂಥ ಚರ್ಚೆ ನಡೀತಾ ಇದೆ. ಅದು ಯಾವ ಮಾನದಂಡದಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೂ ಪ್ರಸ್ತುತ ಇರುವುದು ಅದು ಬಹುಶಃ ಬದಲಾವಣೆ ಆಗುವಂಥ ಚಾನ್ಸಸ್ಗಳು ಇರ್ಬೋದು. ಬಹುಶಃ ಪೊನ್ನಪೇಟೆ ತಾಲೂಕನ್ನು ಒಂದು ಕ್ಷೇತ್ರ ಮಾಡ್ಕೊಳ್ಳೋ ಅವಕಾಶಗಳಿರುತ್ತೆ. ವಿರಾಜಪೇಟೆ ಒಂದು ಬಿಟ್ಟು ಮಡಿಕೇರಿ ಮತ್ತು ಸೋಮರಪೇಟೆ ಹಾಗೆ ಮಾಡಕ್ಕೆ ಹೋದರೆ ಅದು ಕರೆಕ್ಟ್ ಆಗ್ಬೋದು. ಬಹುಶಃ ಹಾಗೆ ಆಗ್ಬೋದು. ಅಥವಾ ಸೋಮರಪೇಟೆ ಅಥವಾ ಕುಶಾಲನಗರದ ಒಂದು ಕ್ಷೇತ್ರ ಮಾಡ್ಬೋದು, ಅಥವಾ ಸೋಮರಪೇಟೆನ ಒಂದು ಕ್ಷೇತ್ರ ಮಾಡ್ಬೋದು. ಅಥವಾ ಕುಶಾಲನಗರ ಸೋಮರಪೇಟೆ ಒಂದಿಟ್ಟು ಮಡಿಕೇರಿಯನ್ನು ತಾಲೂಕನ್ನು ಒಂದು ಕ್ಷೇತ್ರ ಮಾಡ್ಬೋದು. ಯಾವುದೋ ಒಂದು ಚರ್ಚೆಗಳಾಗಿ ಅದು ಆಗ್ಬೋದು. ನಿಜವಾಗ್ಲೂ ಹಾಗೆ ಆದರೆ ಅದು ಸಹ ಸಾಕಷ್ಟು ಒಳ್ಳೆಯ ಅವಕಾಶಗಳು ಕೊಡಗಿನ ಪಾಲಿಗೆ ಸಿಗುತ್ತೆ. ನಮಗೆ ಈಗ ಶಾಸಕರುಗಳ ಕ್ಷೇತ್ರಾಭಿವೃದ್ಧಿಗೆ ಏನು ಅನುದಾನ ಬರುತ್ತೆ ಅದು ದುಪ್ಪಟ್ಟಾಗುತ್ತೆ. ಒಬ್ಬ ಶಾಸಕನಿಗೆ ಜನರಿಗೆ ರೀಚ್ ಆಗುವುದಕ್ಕೂ ಸಹ ಸುಲಭವಾಗುತ್ತೆ. ತುಂಬ ತನ್ನ ವ್ಯಾಪ್ತಿ ಸಹ ವಿಸ್ತಾರ ಕಡಿಮೆಯಾಗುವ ಕಾರಣಕ್ಕಾಗಿ ಜನರ ಕುಂದುಕೊರತೆಗಳಿಗೆ ಸ್ಪಂದಿಸುವುದಕ್ಕೆ, ಕ್ಷೇತ್ರದ ಬೇಕಾದಂಥ ಮೂಲಭೂತ ಸವಲತ್ತುಗಳನ್ನು ಒದಗಿಸುವುದಕ್ಕೂ ಸಹ ಸಾಕಷ್ಟು ಅವಕಾಶಗಳು ಈ ಮೂಲಕ ಸಿಗುತ್ತೆ. ನಿಜವಾಗಲೂ ಬಂದಿರುವ ವರದಿ ಕೊಡಗಿಗೆ ಪೂರಕ ಅಂತಲೇ ಹೇಳ್ಬೋದು. ಅದು ಇಂಪ್ಲಿಮೆಂಟ್ ಆದರೆ ಅದು ನಿಜವಾಗಲೂ ಪೂರಕವಾದಂತಹ ಪ್ರಸ್ತಾವನೆ. ಅದು ಕೇಂದ್ರದಲ್ಲಿ ಒಪ್ಪಿಗೆ ಸಿಕ್ಕಿ ಅದು ಅನುಷ್ಠಾನಕ್ಕೆ ಬಂದರೆ ಅದು ಎಷ್ಟು ಶೀಘ್ರವಾಗಿ ಬರುತ್ತೆ ಅಷ್ಟು ಕೊಡಗಿ ಒಳ್ಳೆಯದು. ಕೊಡಗಿನ ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಿದ್ರೆ ಅದು ಒಳ್ಳೆಯ ನಿರ್ಧಾರ ಅಂತ ಅನಿಸ್ತದೆ. ಕರ್ನಾಟಕದಲ್ಲಿ ಈಗ ವಿಧಾನಸಭೆ ಚುನಾವಣೆಯನ್ನು ತೆಗೆದುಕೊಂಡ್ರೆ ಇನ್ನೂ 2 ವರ್ಷ ಕಾಲ ಇದೆ. ಈಗ ಪ್ರಸ್ತುತ ಸರ್ಕಾರ ಮುಂದುವರೆದರೆ ಆ 2 ವರ್ಷದ ಅವಧಿಯಲ್ಲಿ ಇದೊಂದು ಪರಿಪೂರ್ಣ ಚಿತ್ರಣ ಸಿಗ್ಬೋದು ಅಂತ ಅನ್ಸುತ್ತೆ. ಇಲ್ಲ, ಅದು ನನ್ನ ಪ್ರಕಾರನೂ ಮುಂದಿನ 1-2 ಇಲೆಕ್ಷನ್ಗಳಿಗೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ಅಂದುಕೊಳ್ತೀನಿ. ಯಾಕೆಂದರೆ ಅದು ಲೋಕಸಭೆಯ ಅಧಿವೇಶನದಲ್ಲಿ ಸಬ್ಜೆಕ್ಟ್ ಚರ್ಚೆಗೆ ಬರಬೇಕಾಗುತ್ತೆ. ಅಲ್ಲಿ ಅದರ ಬಗ್ಗೆ ಚರ್ಚೆಯಾಗಿ ಕ್ಷೇತ್ರ ವಿಂಗಡಣೆ ಬಗ್ಗೆ ಒಂದು ಕರಡು ಪ್ರತಿ ಪ್ರಕಟ ಆಗಬೇಕಾಗುತ್ತೆ. ಆ ನಂತರ ಸಹಜವಾಗಿ ಆಕ್ಷೇಪ ವ್ಯಕ್ತಪಡಿಸೋಗಳಿಗೆ ಅವಕಾಶಗಳಿರುತ್ತೆ. ಸಹಜವಾಗಿ ಅದು ಕೋರ್ಟ್ ಮೆಟ್ಟಿಲಿಗೂ ಹೋಗುವಂಥ ಅವಕಾಶಗಳು ಸಹ ಇರ್ಬೋದು. ಕ್ಷೇತ್ರ ಪುನರ್ವಿಂಗಡಣೆ ಪ್ರಶ್ನಿಸಿ ಸಹ ಹೋಗ್ಬೋದು. ಕಾನೂನು ಪ್ರಶ್ನೆಗಳು ಬರ್ಬೋದು, ಅಥವಾ ಲೋಕಸಭೆಯಲ್ಲಿ ಅದು ಅಂಗೀಕಾರ ಆಗಿ ಕಾನೂನು ಮಾಡಿ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು. ಅದನ್ನು ಯಾವ ಸಂದರ್ಭದಲ್ಲಿ ಚುನಾವಣೆ ಇಂಪ್ಲಿಮೆಂಟ್ ಮಾಡೋದು, ಸರ್ಕಾರ ಬಹುಶಃ ಎಲ್ಲಾದರೂ ಮತ್ತೆ ತನ್ನ ಮೂಲ ಉದ್ದೇಶ ಏನಿದೆ ಒಂದು ದೇಶ ಒಂದು ಚುನಾವಣೆ ಅದರೊಂದಿಗೆ ಆ ನಿರ್ಧಾರದೊಂದಿಗೆ ಈ ವಿಸ್ತರಿತ ಯೋಜನೆಯನ್ನು ಅನುಷ್ಠಾನ ಮಾಡಕ್ಕೆ ಹೊರಟ್ರೆ ಅದಾಗ್ಬೋದು. ಯಾಕೆಂದರೆ ಸರ್ಕಾರ ಅದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಂಡಾಗೆ ಕಾಣ್ತಾ ಇದೆ. ಯಾಕೆಂದರೆ ಹೊಸ ಲೋಕಸಭೆಯನ್ನು ಮಾಡಿದ ಸಂದರ್ಭದಲ್ಲಿ ಹೆಚ್ಚಿನ 800 ಸದಸ್ಯರಿಗೆ ಪೂರಕವಾಗಿಯೇ ಆ ಒಂದು ಸಭಾಂಗಣವನ್ನು ಸಿದ್ಧಪಡಿಸಿದೆ. ಹೊಸ ಲೋಕಸಭೆಯಲ್ಲಿ ಎಷ್ಟು ಸದಸ್ಯರು ಆಗಬೇಕಾದ್ರೆ ಅದನ್ನು ಗಮನದಲ್ಲಿಟ್ಟುಕೊಂಡೇ ಅದನ್ನು ಆಲ್ರೆಡಿ ಸಿದ್ಧಪಡಿಸ್ಕೊಂಡು ಹೋದಾಗೆ ಇದೆ. ವ್ಯವಸ್ಥಿತವಾಗಿಯೇ ಎಲ್ಲೂ ಪ್ಲಾನ್ ಇದ್ದಾಗಿದೆ. ಯಾಕಂದರೆ ಎಲ್ಲೂ ಚರ್ಚೆ ಆಗಬೇಕು. ಸಹಜವಾಗಿ 1 ನೇಷನ್ 1 ಇಲೆಕ್ಷನ್ ಬಂದಾಗ ಅದು ವ್ಯಾಪಕ ವಿರೋಧ ಆಯಿತು.
ಶಾಸನಸಭೆಯೊಳಗೆ ಅದಕ್ಕೆ 2/3 ಮೆಜಾರಿಟಿ ಬೇಕಾಗುತ್ತೆ, ಅಷ್ಟು ಇಲ್ಲದೇ ಇರ್ಬೋದು. ಅಷ್ಟು ಬಹುಶಃ ಮಿತ್ರ ಪಕ್ಷಗಳು ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮನವರಿಕೆ ಮಾಡಿ, ರಾಜ್ಯಕ್ಕೆ ರಹಿತವಾಗಿ ಇದನ್ನು ಅಗತ್ಯತೆ ಅನಿವಾರ್ಯತೆಗಳನ್ನು ಪಕ್ಷಗಳಿಗೆ ಮನವರಿಕೆ ಮಾಡಿಕೊಂಡು ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಮನವೊಲಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಪ್ರಸ್ತಾವನೆಯೂ ಸಹ ಇರ್ಬೋದು. ತಕ್ಷಣಕ್ಕೆ ಆಗ್ಲಿಕ್ಕಿಲ್ಲ. ಈಗ ಸಹಜವಾಗಿ ಮುಂದಿನ ಲೋಕಸಭೆ 2029ಕ್ಕೆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳನ್ನು ವಿಸರ್ಜನೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ಹೇಗೆ ತೀರ್ಮಾನ ತೆಗೆದುಕೊಳ್ತಾರೆ, ಅದು ಸಹ ಕುತೂಹಲಗಳಿದೆ. ಒಂದು ಚುನಾಯಿತ ಸರ್ಕಾರ, ಒಂದು ಈಗ ಕೇರಳ, ತಮಿಳುನಾಡಲ್ಲಿ ಈಗ ಚುನಾವಣೆ ನಡೀತಿದೆ, ಇನ್ನು ಅದಕ್ಕೆ 5 ವರ್ಷ ಇದೆ. ಆ ಸಂದರ್ಭದಲ್ಲಿ ಅವರ ಅವಧಿಯನ್ನು ಹೇಗೆ ಮೊಟಕುಗೊಳಿಸ್ತಾರೆ ಅಂತ ಹೇಳುವಂಥ ಹಲವಾರು ರಾಜ್ಯಗಳ ಪ್ರಶ್ನೆಗಳು ಇದೆ. ಅದಕ್ಕೆ ಬಹುಶಃ ನನಗೆ ಅನಿಸೋದು 1 ಎಲೆಕ್ಷನ್ 2 ಎಲೆಕ್ಷನ್ ಮೊದಲೇ ಒಂದು ಡಿಕ್ಲೇರ್, ಈ ಚುನಾವಣೆ ನಂತರ ಈ ಚುನಾವಣೆಗಳು ಹೀಗೆ ನಡೀತಿದೆ, ಕೆಲವನ್ನ ಅವಧಿ ಮುಗ್ದರೆ ಅಲ್ಲಿಗೆ ಸ್ಟಾಪ್ ಮಾಡಿ ಆ ಸಂದರ್ಭದಲ್ಲೇ ಒಟ್ಟಿಗೆ ತೆಗೆದುಕೊಳ್ಳುವಂಥ ಅವಕಾಶ, ಅದಕ್ಕೆ ಸಂವಿಧಾನದಲ್ಲಿ ಏನೆಲ್ಲ ಅವಕಾಶ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆಲ್ಲೋ ಪೂರಕವಾದಂಥ ನಿರ್ಧಾರ ಮಾಡ್ಕೊಳ್ಬೋದು. ಬಹುಶಃ ನನ್ನ ಪ್ರಕಾರ ಮುಂದಿನ ಚುನಾವಣೆಗಳಿಗೆ ಅದು ಸಾಧ್ಯತೆಗಳು ಬಹಳ ವಿರಳ ಅಂತ ಅನಿಸ್ತದೆ. 28ಕ್ಕೆ ರಾಜ್ಯದ ಈಗಿನ ಪರಿಸ್ಥಿತಿ ಪ್ರಕಾರ ಸರ್ಕಾರ ಪತನಗೊಳ್ಳದೆ ಹೋದರೆ ಅದು ತನ್ನ ಅವಧಿಯನ್ನು ಪೂರ್ಣಗೊಳಿಸಿ 2028ಕ್ಕೆ ಚುನಾವಣೆ ನಡೀಬೇಕಾಗುತ್ತೆ, ಅಥವಾ 2029ಕ್ಕೆ ಲೋಕಸಭೆ ಚುನಾವಣೆ ಸಹ ಒಟ್ಟಿಗೆ ಇರ್ತದೆ. ಆ ಸಂದರ್ಭಗಳಲ್ಲಿ ಇದು ನಡೀತಾ ಅಂತ ಹೇಳುವಂಥ ಕುತೂಹಲಗಳಿದೆ. ಅದು ಆದರೆ ತುಂಬ ಅರ್ಲಿ ಆದ ಹಾಗೆಯೇ ಬಹುಶಃ ಇದು ಆಗದೆ ಹೋದರೆ ಮುಂದಿನ ಹಂತಕ್ಕಂತೂ ಬಹುಶಃ ಅದು ಇಂಪ್ಲಿಮೆಂಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಅದೇ ಕೊಡಗಿನ ಮಟ್ಟಕ್ಕೆ ನೀವಾಗಲೂ ಹೇಳಿದಾಗೆ ಲೋಕಸಭಾ ಸ್ಥಾನ ಅದು ಪ್ರತ್ಯೇಕ ಸಿಕ್ಕಿದರೆ ಒಳ್ಳೆಯದು. ಇನ್ನೊಂದು ನನಗೆ ಮೊನ್ನೆ ಆ ಪ್ರಕಟಣೆ ಬಂದಾಗಿದ್ದಂಗಿಂದ ಅನಿಸ್ತಾ ಇರೋದು, ಈ ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರು, ಆಗ 3 ಕ್ಷೇತ್ರಗಳಿದ್ವು ಕೊಡಗು ಜಿಲ್ಲೆಯಲ್ಲಿ. ಆ ಪುನರ್ವಿಂಗಡಣೆ ಮತ್ತೆ ಅದನ್ನು ಮರ್ಜ್ ಮಾಡಿ 2 ಮಾಡಿದ್ರು, ಪುನಃ ಈಗ 2 ಎಕ್ಸ್ಟ್ರಾ ಮಾಡ್ತೀನಿ ಅಂದರೆ ಅದು ಯಾವ ಲೆಕ್ಕಾಚಾರ ಅಂತ. ಏನಾಗಿದೆ ಅಂದರೆ ಜನಸಂಖ್ಯೆ ಆಧಾರದಲ್ಲಿ ಮಾಡ್ತಾ ಹೋದಾಗ ಕೇಂದ್ರ ಪ್ರದೇಶಗಳಿಗೆ ಹೆಚ್ಚಿನ ಈಗ ಬೆಂಗಳೂರಿಗೆ 28 ವಿಧಾನಸಭಾ ಕ್ಷೇತ್ರ ಇದೆ, ಮೈಸೂರಿಗೆ 11 ವಿಧಾನಸಭಾ ಕ್ಷೇತ್ರ, ನಗರ ಪ್ರದೇಶಕ್ಕೇ. ಅದು ಸಹ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ, ಬಹಳ ಅಪಾಯಕಾರಿ. ನಮ್ಮ ದೇಶ ಹಳ್ಳಿಯ ಪ್ರಧಾನ ಗ್ರಾಮೀಣ ಪ್ರದೇಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು, ಕೃಷಿಯನ್ನು ಅವಲಂಬಿತ ಇರುವಂಥ ಪ್ರದೇಶ. ಒಂದು ಹಿಂದೆ ಹಳ್ಳಿಯೇ ಹೆಚ್ಚು ಪ್ರಾಬಲ್ಯವನ್ನು ಈ ದೇಶದೊಳಗೆ ಹೊಂದಿತ್ತು. ಹಳ್ಳಿಯ ಜೀವನ ಕ್ರಮ, ಹಳ್ಳಿಯ ಬದುಕು, ಹಳ್ಳಿಯ ರಾಜಕೀಯ, ಹಳ್ಳಿಯ ವಿಚಾರಗಳೇ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದ್ತಾ ಇತ್ತು. ಕ್ರಮೇಣ ಆಧುನಿಕತೆಯ ಪ್ರಭಾವಕ್ಕೆ ಒಳಗಾಗಿ ಹಳ್ಳಿಯ ಜೀವನಕ್ಕೆ ಬದಲಾಗಿ ನಗರ ಕಡೆ ಎಲ್ಲರೂ ವಲಸೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಕೇಂದ್ರ ಪ್ರದೇಶಗಳಿಗೆ ಹೆಚ್ಚು, ಡೆಲ್ಲಿಯಲ್ಲಿ ಹೆಚ್ಚು ಜನ ಇರ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ಇರ್ತಾರೆ, ಬಾಂಬೆಯಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಮೈಸೂರಲ್ಲಿ ಇರ್ತಾರೆ, ಹೀಗೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಎಲ್ಲ ವಲಸೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಜಿಲ್ಲೆಗಳಲ್ಲೂ ಸಹ ಜಿಲ್ಲಾ ಕೇಂದ್ರಗಳಿಗೆ ಜನ ವಲಸೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಹಳ್ಳಿಯನ್ನು ಎಲ್ಲ ತೊರೆಯೋಕ್ಕೆ ಸ್ಟಾರ್ಟ್ ಆಯಿತು. ಹಳ್ಳಿಯಲ್ಲಿ ನೀವು ಜನಸಂಖ್ಯೆ ಆಧಾರದಲ್ಲಿ ಮಾಡ್ತಾ ಹೋದರೆ ಹಳ್ಳಿಗಳಲ್ಲಿ ಏನು ಕ್ಷೇತ್ರಗಳೇ ಇರಲಿಕ್ಕಿಲ್ಲ ಮುಂದೆ. ಈಗ ನೀವು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮಾಡಕ್ಕೆ ಹೋದಾಗ ಜನಸಂಖ್ಯೆಯಲ್ಲಿ ಆ ಊರಿನಲ್ಲಿ ಅಷ್ಟು, ಗ್ರಾಮ ಪಂಚಾಯತಿ ಮಾಡಕ್ಕೆ ಹೋದಲ್ಲಿ ಊರ್ಲಿಕ್ಕೆ ಜನ ಇಲ್ಲ ಅಂತ ಹೇಳುವಾಗ 2-3 ಗ್ರಾಮಗಳನ್ನು ಸೇರಿಸಿ ಮಾಡುವಂಥ ಪರಿಸ್ಥಿತಿ ಬರ್ಬೋದು. 2-3 ಗ್ರಾಮ ಪಂಚಾಯತಿನ ಸೇರಿ ಒಂದು ಗ್ರಾಮ ಪಂಚಾಯತಿ ಮಾಡುವಂಥ ಪರಿಸ್ಥಿತಿಗಳು ಬರ್ಬೋದು. ಯಾಕಂದರೆ ಜನಸಂಖ್ಯೆ ವಿರಳ ಆಗ್ತಾ ಹೋದಾಗ ಅದನ್ನು ಜನಸಂಖ್ಯೆಯ ಆಧಾರವನ್ನೇ ಪ್ರಮುಖ ಮಾನದಂಡ ಇಟ್ಟುಕೊಳ್ಳದೆ ಒಂದು ಭೂಪ್ರದೇಶವನ್ನು ಸಹ ಗಮನದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಯಾಕಂದರೆ ಸಹಜವಾಗಿ ನಿಮಗೆ ಆ ಪ್ರದೇಶ ಎಲ್ಲೋ ಯೋಜನೆಗಳು, ಸರ್ಕಾರ ಯೋಜನೆಗಳು ಮಾಡುವಾಗ ಅಷ್ಟೇ, ರಾಜಕಾರಣಿಗಳು ರಾಜಕೀಯ ಮಾಡುವ ಸಂದರ್ಭಗಳು ಅಷ್ಟೇ. ಒಂದು ಊರಿನಲ್ಲಿ ಜನ ತುಂಬ ಕಡಿಮೆ ಇದ್ದರೆ ಅಲ್ಲಿ ನಾನೇನಾದರೂ ಯೋಜನೆ ಮಾಡಿ ಹೆಚ್ಚಿನ ಅನುದಾನ ಒದಗಿಸಿ ಏನು ಪ್ರಯೋಜನ ಆಗುತ್ತೆ? ಓಟ್ ಲೆಕ್ಕಾಚಾರ ಹಾಕ್ತಾರೆ. ಆವಾಗ ಏನು ಮಾಡ್ತಾರೆ ಅವರು, ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಇರ್ತಾರೆ ಅಲ್ಲಿ ಕಡೆಗೆ ಹೆಚ್ಚು ಫೋಕಸ್ ಮಾಡೋದು, ಅವರಿಗೆ ಸ್ಪಂದಿಸುವಂಥದ್ದು, ಅವರಿಗೆ ಬೇಕಾದ ಮೂಲಭೂತ ಸವಲತ್ತುಗಳನ್ನು ಒದಗಿಸುವ ರೀತಿಯಲ್ಲಿ ಹೋಗುತ್ತೆ. ಹಾಗೆ ಆದರೆ ನಮ್ಮ ಹಳ್ಳಿಗಳನ್ನು ಕಡೆಗಣಿಸಿದಾಗೆ ಆಗುತ್ತೆ. ನಮ್ಮ ಇಡೀ ದೇಶದ ಭೂಪ್ರದೇಶವನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಇಡೀ ದೇಶದ ಜನಸಂಖ್ಯೆ ಏನಿದೆ ಅದು ಮಾನವ ಸಂಪನ್ಮೂಲ ಶಕ್ತಿಯಾಗಿ ನಮಗೆ ಬಳಕೆಯಾಗಬೇಕು. ನಾನು ಹಿಂದಿನ ಚರ್ಚೆಯಲ್ಲೇ ಹೇಳ್ತಿದ್ದೆ, ನಮ್ಮ ದೇಶದ ಜನಸಂಖ್ಯೆ ವಿದೇಶದಲ್ಲಿರುವ ಉತ್ಪನ್ನಗಳ ಮಾರಾಟ ಮಾಡೋದಕ್ಕೆ ಗ್ರಾಹಕರಾಗಿ ಅವರಿಗೆ ಸಂಪತ್ತು. ನಮ್ಮ ದೇಶದ ಜನಸಂಖ್ಯೆ ನಮ್ಮದು ಶಕ್ತಿಯಾಗಬೇಕಾಗಿತ್ತು, ವಿದೇಶದಲ್ಲಿರುವಂಥ ಉತ್ಪನ್ನಗಳನ್ನ ಖರೀದಿ ಮಾಡೋದಕ್ಕೆ ಅವರಿಗೆ ನಾವು ಶಕ್ತಿ ಆಗ್ತಾ ಇದ್ವಿ, ನಾವು ಗ್ರಾಹಕರಾಗ್ತಿದ್ವಿ. ಎಲ್ಲ ವಿಚಾರಗಳಿಗೆ ನಾವು ಗ್ರಾಹಕರಾಗ್ತಿದ್ವಿ. ಬೇರೆ ಬೇರೆ ಉತ್ಪನ್ನಗಳಿಗೆ, ಕೃಷಿ ಉತ್ಪನ್ನಗಳಿರ್ಬೋದು, ಬೇರೆ ಬೇರೆ ಎಲ್ಲ ಉತ್ಪನ್ನಗಳಿಗೆ, ನಾವು ಬಳಸುವ ದಿನೋಪಯೋಗಿ ವಸ್ತುಗಳಿರ್ಬೋದು, ಎಲ್ಲ ಉತ್ಪನ್ನಗಳಿಗೆ, ಗ್ಯಾಸಿಂದ ಹಿಡಿದು ಪೆಟ್ರೋಲಿಯಂ ಹಿಡಿದು ಎಲ್ಲವೂ ನಾವು ವಿದೇಶಿಗರಿಗೆ ಗ್ರಾಹಕರಾಗ್ತೀವಿ, ದೊಡ್ಡ ಸಂಖ್ಯೆಯ ಗ್ರಾಹಕರಾಗ್ತೀವಿ. ನಾವು ಮುಖ್ಯವಾಗಿ ನಮ್ಮನ್ನು ಹೇಗೆ ಗಂಭೀರವಾಗಿ ವಿದೇಶದಲ್ಲಿರುವ ದೇಶಗಳು ಎಲ್ಲ ಕಡೆಗಳು ಪರಿಗಣಿಸ್ತಾರೆ ಅಂತ ಹೇಳಿದ್ರೆ, ನಮ್ಮ ಗ್ರಾಹಕರ ಸಂಖ್ಯೆ ನಾವು ಹೆಚ್ಚಿದ್ದೀವಿ, ಅವರಿಗೆ ಗ್ರಾಹಕರು ನಾವು ದೊಡ್ಡ ಸಂಖ್ಯೆ, ಅವರಿಗೆ ಸಂಪನ್ಮೂಲ ಎಲ್ಲವೂ ನಮ್ಮಿದೆ ಹೋಗೋದು, ಅದು ನಮ್ಮಲ್ಲಿ ಬಳಕೆ ಆಗೋದಿಲ್ಲ, ಅಲ್ಲಿಗೆ ಹೋಗುವಂಥ ಅಪಾಯಗಳಿದೆ. ಹಾಗಾಗಿ ಈ ಮಾನವ ಸಂಪನ್ಮೂಲವನ್ನು ಹೇಗೆ ಸದುಪಯೋಗ ಪಡಿಸಬೇಕು ಅಂತ ಹೇಳಿದ್ರೆ ರಾಜ್ಯ ಕೇಂದ್ರ ಸರ್ಕಾರಗಳು ಯೋಚನೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾರೂ ಯೋಚನೆ ಮಾಡೋದಿಲ್ಲ. ಎಲ್ಲೋ ಹೋಗ್ತಾ ನಗರ ಪ್ರದೇಶಗಳಿಗೆ ಫೋಕಸ್ ಆಗ್ತಾ ಇದೆ, ನಗರ ಕೇಂದ್ರೀಕೃತವಾದಂಥ ಯೋಜನೆಗಳಾಗ್ತಾ ಇದೆ, ನಗರ ಕೇಂದ್ರೀಕೃತ ರಾಜ್ಯಕ್ಕೆ ನಡೀತಾ ಇದೆ, ಚಿಂತನೆಗಳು ಸಹ ಆ ಕಡೆ ಹೋಗ್ತಿದೆ. ಸಹಜವಾಗಿ ಎಕ್ಸ್ಪೆರಿಮೆಂಟ್ ಮಾಡುವ ಸಂದರ್ಭದಲ್ಲಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಹಳ್ಳಿಯನ್ನು ಉದ್ಧಾರ ಮಾಡೋದಕ್ಕೆ, ಹಳ್ಳಿಯಲ್ಲಿ ಜನ ಉಳಿಯುವ ರೀತಿಯಲ್ಲಿ ಏನು ಮಾಡಬೇಕಾಗಿದೆ, ಶೈಕ್ಷಣಿಕವಾಗಿ ಅಲ್ಲಿಯ ಉಳಿಯುವ ರೀತಿಯಲ್ಲಿ ಏನು ಮಾಡಬೇಕಾಗಿದೆ. ಪ್ರಥಮವಾಗಿ ವಿದ್ಯಾಭ್ಯಾಸಕ್ಕಾಗಿ ಹಳ್ಳಿ ತೊರೀತಾರೆ, ನಂತರ ಉದ್ಯೋಗಕ್ಕಾಗಿ ಹಳ್ಳಿಯನ್ನು ತೊರೀತಾರೆ, ಮೂಲಭೂತ ಸವಲತ್ತುಗಳ ಕೊರತೆಗಾಗಿ ಹಳ್ಳಿಯನ್ನು ತೊರೀತಾರೆ. ಹೆಚ್ಚಿನ ಅವಕಾಶಗಳು ಇದೆ ಅಂತ ಹೇಳೋ ಕಾರಣಕ್ಕಾಗಿ ನಗರ ಪ್ರದೇಶಗಳ ಹತ್ರ ವಲಸೆ ಹೋಗುತ್ತೆ. ಅದೇ ಅವಕಾಶಗಳನ್ನು ಹಳ್ಳಿಯಲ್ಲೂ ಸಿಗುವ ಹಾಗೆ ಮಾಡ್ಬೋದಲ್ಲ. ಬೇರೆ ಬೇರೆ ಯೋಜನೆಗಳು ಬಂದಾಗ ಹಳ್ಳಿಯ ಜನ ವಿರೋಧ ಮಾಡ್ತಾರೆ, ಅವರು ಹೋಗಿ ಅದೇ ಯೋಜನೆಯನ್ನು ಇರುವಂಥ ಊರಿಗೆ ಹೋಗಿ ಸೇರ್ಕೊಳ್ತಾರೆ.
ಒಳ್ಳೆಯ ಪರಿಸರ ಬೇಕು ಅಂತ ಹೇಳ್ತಾರೆ, ಹಳ್ಳಿಯನ್ನು ಬಿಟ್ಟು ಹೋಗಿ ನಗರ ಪ್ರದೇಶಕ್ಕೆ ಸೇರ್ಕೊಳ್ತಾರೆ. ಆ ಏನೋ ಯೋಜನೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಹಳ್ಳಿ ಹಾಳಾಗುತ್ತೆ ಅಂತ ಹೇಳ್ತಾರೆ, ಹಳ್ಳಿಯೇ ತೊರೆದು ಹೋಗ್ಬಿಡ್ತಾರೆ. ಹಳ್ಳಿ ಒಳ್ಳೇದು ಅಂತ ಹೇಳ್ತಾರೆ, ಹಳ್ಳಿಯೇ ತೊರೆದು ಹೋಗ್ತಾರೆ. ಏನು ಪ್ರಯೋಜನ ಏನಾಗುತ್ತೆ? ಆ ಬಗ್ಗೆ ಜನರ ಸಹಜ, ಜನರ ಆಯ್ಕೆಗಳು ಇದ್ದೇ ಇರ್ತದೆ. ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು ಅಂತೇಳಿ ಸಹಜವಾಗಿ ನೀವು ಮಕ್ಕಳನ್ನು ಒಳ್ಳೆ ಕಡೆ ಕಳಿಸ್ತೀರಿ, ಯಾರ ಮಾತುಗಳನ್ನು ಕೇಳೋದಿಲ್ಲ. ಸಹಜವಾಗಿ ಎಲ್ಲ ರಾಜಕಾರಣಿಗಳ ಮಕ್ಕಳು ಇವತ್ತು ಫಾರಿನಲ್ಲಿ ಓದ್ತಿದ್ದಾರೆ. ನಮ್ಮ ದೇಶದ ವಿದ್ಯಾಭ್ಯಾಸ ಅವರಿಗೆ ಬೇಕಾಗಿಲ್ಲ. ಬಹುತೇಕ ನೋಡಿ, ಚೆಕ್ ಮಾಡಿ ನೋಡಿ, ಎಲ್ಲರೂ ಫಾರಿನ್ನಲ್ಲಿ ಹೋಗ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸೋರಿಲ್ಲ, ಸರ್ಕಾರಿ ಉದ್ಯೋಗ ಬೇಕು ಅಂತ ಹೇಳ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಇವತ್ತು ಕಳಿಸುವವರಿಲ್ಲ. ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ, ಮುಖಂಡರಾಗಲಿ, ಗಣ್ಯ ವ್ಯಕ್ತಿಗಳಾಗಲಿ ಯಾರು ಇವತ್ತು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರ್ತಾ ಇಲ್ಲ. ಸಾಮಾಜಿಕ ಕಾರ್ಮಿಕರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗೆ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಹಿಂದೆ ಎಲ್ಲರೂ ಸಹ ಹಳ್ಳಿಯಲ್ಲಿದ್ದಂಥ ಶಾಲೆಯಲ್ಲಿ ಓದ್ತಾ ಇದ್ರು, ಎಲ್ಲರೂ ಅಲ್ಲೇ ಓದ್ತಾ ಇದ್ರು. ಸಾಧಕರನ್ನೆಲ್ಲ ಕೇಳಿ ಹಳ್ಳಿಯ ಶಾಲೆ ಹತ್ರವೇ ಹೇಳ್ತಾರೆ. ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಓದಿದವರು, ಸರ್ಕಾರಿ ಶಾಲೆಯಲ್ಲಿ ಓದಿದವರು ಎಲ್ಲ ದೊಡ್ಡ ಸಾಧನೆಯನ್ನು ಹೇಳ್ತಾರೆ. ಇವತ್ತು ಈ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ, ಮಕ್ಕಳ ಕೊರತೆ ಆಗ್ತಿದೆ, ಮುಚ್ಚುವ ಹಂತಕ್ಕೆ ಬರ್ತಿದೆ. ಕೇವಲ ಒಂದು ಕ್ಷೇತ್ರದಲ್ಲಿ ಜನ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂತಹ ಯೋಜನೆಗಳನ್ನ ಸಹ ರೂಪಿಸಬೇಕಾಗುತ್ತೆ. ಒಂದು ಊರಿನಿಂದ ಜನ ಯಾಕೆ ವಲಸೆ ಹೋಗ್ತಿದ್ದಾರೆ ಅಂತ ಹೇಳೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಅವರು ಊರಿಗೆ ಮರಳುವ ರೀತಿಯಲ್ಲಿ ಯೋಜನೆಗಳನ್ನ ರೂಪಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಸಹ ಯೋಚನೆಗಳನ್ನ ಮಾಡಬೇಕಾಗುತ್ತೆ. ಇನ್ನೂ ಒಂದು, ಇದನ್ನ ನಾನು ಕ್ಷೇತ್ರ ಪುನರ್ವಿಂಗಡಣೆ ಸಂದರ್ಭದಲ್ಲಿ ಹೇಳೋಕೆ ಬಂದ ಸಂದರ್ಭದಲ್ಲಿ ಇನ್ನೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳುತ್ತಿರುವಂಥದ್ದು ನಡೀತಿರುವಂಥದ್ದಂದ್ರೆ, ಲೋಕಸಭೆಯಲ್ಲಿ ಮಹಿಳೆಯರಿಗೆ ರಾಜ್ಯದಲ್ಲಿ 33% ಅಷ್ಟು ಮೀಸಲಾತಿ ಏನು ಕೊಡಬೇಕು ಆಗಿದೆ, ಅದು ಅಂಗೀಕೃತಗೊಂಡಿದೆ. ಬಹುಶಃ ಅದು ಮುಂದೆ ಕ್ಷೇತ್ರ ಪುನರ್ವಿಂಗಡಣೆ ಆದ ಸಂದರ್ಭದಲ್ಲಿ ಆ ಕ್ಷೇತ್ರಗಳು ಸಹ ಮಹಿಳೆಯರಿಗೆ ಮೀಸಲಾಗುತ್ತೆ. 30% ಮಹಿಳೆಯರಿಗೆ ಸ್ಥಾನ ಕಾಯ್ದಿರಿಸುವ ಹಂತದ್ದು. 100ಕ್ಕೂ ಹೆಚ್ಚು ವಿಧಾನಸಭೆಯ ಸದಸ್ಯರುಗಳು, ನಮ್ಮ ಕರ್ನಾಟಕ ಈಗಿನ ಲೆಕ್ಕಾಚಾರ ಪ್ರಕಾರ 100ಕ್ಕೂ ಹೆಚ್ಚು ಸದಸ್ಯರು ಮಹಿಳೆಯರೇ ಬರ್ತಾರೆ ಅಂತ ಹೇಳುವಂಥದ್ದು. ಅದರಲ್ಲೂ 17% ಅಷ್ಟು ಪರಿಶಿಷ್ಟ ಜಾತಿಯ ಮಹಿಳೆಯರಿಗೆ ಮೀಸಲಿಡ್ತಿದ್ದಾರೆ, 7% ಅಷ್ಟು ಪರಿಶಿಷ್ಟ ಪಂಗಡದ ಮಹಿಳೆಗೆ ಇಡ್ತಿದ್ದಾರೆ. ಒಟ್ಟು 24% ಮಹಿಳೆಯರೊಳಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗುತ್ತೆ. 9% ಅಷ್ಟು ಇತರೆ ಎಲ್ಲ ಮಹಿಳೆಯರು ಕಾಮನ್ ಆಗಿ ಸ್ಪರ್ಧೆ ಮಾಡುವಂಥ ಅವಕಾಶಗಳು ಸಿಗ್ತಾ ಇದೆ. ಒಂದು, ನಮ್ಮದು ಪ್ರಜಾತಂತ್ರ ವ್ಯವಸ್ಥೆ ಒಳಗೆ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಮತದ ಹಕ್ಕಿದೆ. ಎಲ್ಲರ ಮತದ ಮೌಲ್ಯ ಒಂದೇ ರೀತಿ ಇದೆ. ಹೆಣ್ಣು ಗಂಡು ಅಂತ ಹೇಳುವ ತಾರತಮ್ಯಗಳಿಲ್ಲ, ಬಡವ ಬಲ್ಲಿದ ಅಂತ ಹೇಳುವ ತಾರತಮ್ಯ ಇಲ್ಲ, ಧರ್ಮದ ತಾರತಮ್ಯ ಇಲ್ಲ, ವಿದ್ಯಾವಂತ ಅವಿದ್ಯಾವಂತ ಹೇಳುವಂಥ ತಾರತಮ್ಯಗಳಿಲ್ಲ. ಯಾವ ತಾರತಮ್ಯ ಇಲ್ಲದು ಎಲ್ಲ ಸ್ಥಿತಿಗತಿಗಳು ಇರುವವರ ಮತದ ಹಕ್ಕು ಮೌಲ್ಯ ಒಂದೇ ಮಾಡಿದ್ದಾರೆ. ಅದೇ ರೀತಿ ಚುನಾವಣೆ ಸ್ಪರ್ಧಿಸುವ ಹಕ್ಕುಗಳು ಸಹ ಎಲ್ಲರಿಗೂ ಅವಕಾಶಗಳಿದೆ. ಸಾಕಷ್ಟು ಬಾರಿ ಯೋಚನೆ ಮಾಡುವಾಗ ಹೇಳ್ತಾರೆ, ಈ ಮೀಸಲು, ಅದರಲ್ಲೂ ಹೆಚ್ಚಾಗಿ ಮೀಸಲು ಕ್ಷೇತ್ರ ಬಂದಾಗ ಅವರು ಮೀಸಲು ಅಭ್ಯರ್ಥಿಗಳು ಬರ್ತಾರೆ, ಅವರಿಗೇನು ಕೆಲಸ ಮಾಡೋಕ್ಕೆ ಗೊತ್ತಿರೋಲ್ಲ, ಅವರಿಗೆ ಜ್ಞಾನ ಇರೋದಿಲ್ಲ, ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಕಾರ್ಮಿಕರಿದ್ದಾರೆ, ಅವರು ಕೂಲಿ ಮಾಡಿ ಬದುಕಬೇಕು ಅಂತ ಹೇಳಿ ಮಾತನಾಡ್ತಾರೆ. ಅದೇ ರೀತಿ ಮಹಿಳೆಯರು ಬಂದಾಗೂ ಹೇಳ್ತಾರೆ, ಮಹಿಳೆಯರಿಗೆ ಏನು ಗೊತ್ತಿರೋದಿಲ್ಲ, ಅವರು ಹೇಗೆ ರಾಜಕಾರಣ ಮಾಡ್ತಾರೆ ಅಂತ ಹೇಳುವುದನ್ನು ಆಕ್ಷೇಪ ವ್ಯಕ್ತಪಡ್ತಾರೆ. ಆದರೆ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಪುರುಷನಿಗಿಂತ ಸರಿಸಮಾನವಾಗಿ ಇವತ್ತು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಇತ್ತೀಚಿನ ಶೈಕ್ಷಣಿಕ ವಿಚಾರದಲ್ಲಂತೂ ಮಹಿಳೆಯರೇ ಮೇಲುಗೈಯನ್ನು ಹೊಂದಿರೋದು. ಈಗ SLC ಫಲಿತಾಂಶ ಬರಲಿ, PUC ಫಲಿತಾಂಶ ಬರಲಿ, ಮಾಧ್ಯಮಗಳಲ್ಲಿ ಬರುವಂತೇನು ಯಥಾಸ್ಥಿತಿ ಮಹಿಳೆಯರ ಮೇಲುಗೈ, ಯುವತಿಯರ ಮೇಲುಗೈ, ವಿದ್ಯಾರ್ಥಿನಿಯರ ಮೇಲುಗೈ ಅಂತಲೇ ಬರ್ತಿದ್ರು. ಹಾಗಾಗಿ ಶೈಕ್ಷಣಿಕವಾಗಿ ಮಹಿಳೆಯರು ಪ್ರಗತಿಯಲ್ಲಿದ್ದಾರೆ. ಇವತ್ತು ಎಲ್ಲ ಕ್ಷೇತ್ರ, ಬಾಹ್ಯಾಕಾಶ ಕ್ಷೇತ್ರ ತೆಗೆದುಕೊಳ್ಳಿ, ವಿಜ್ಞಾನ ಕ್ಷೇತ್ರ ತೆಗೆದುಕೊಳ್ಳಿ, ಕ್ರೀಡೆ ಇರಲಿ, ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಇವತ್ತು ಸರಿಸಮಾನವಾಗಿ ಗುರುತಿಸಲ್ಪಟ್ಟಿದ್ದಾರೆ. ಹಾಗೆ ನೋಡಿದ್ರೆ ರಾಜ್ಯದಲ್ಲಿ ಮಹಿಳೆಯರಿಗೆ ಸರಿಸಮಾನವಾದ ಅವಕಾಶ ಸಿಗಲೇ ಇಲ್ಲ. ನಿಮಗೆ ಸ್ಥಳೀಯ ಆಡಳಿತ ವ್ಯವಸ್ಥೆ ಒಳಗೆ ಮಹಿಳೆಯರಿಗೆ ಮೀಸಲಾತಿ ಬಂದಾಗಷ್ಟೇ ಮಹಿಳೆಯರಿಗೆ ಆ ಮೀಸಲಾತಿ ಸ್ಥಾನಕ್ಕಾಗಿ ಒಂದಿಷ್ಟು ಗುರುತಿಸ್ತಾರೆ. ಅದು ಹೊರತುಪಡಿಸಿದಂತೆ ಕೆಲವು ಬೆರಳೆಣಿಕೆಯಷ್ಟು ಜನರಷ್ಟೇ ಸಾಮಾನ್ಯ ಕ್ಷೇತ್ರದಲ್ಲಿ ಪುರುಷರೊಂದಿಗೆ ಸರಿಸಮಾನವಾಗಿ ರಾಜಕೀಯ ಮಾಡಿ ಗೆದ್ದು ಬರುವಂಥ ಕೆಲವು ಬೆರಳೆಣಿಕೆಯಷ್ಟು ರಾಜಕಾರಣಿಗಳು ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿ ಇರುವಂಥದ್ದು. ನಮ್ಮ ದೇಶದಲ್ಲಿ ಇವತ್ತು ಮಹಿಳೆಯರು ಜನಸಂಖ್ಯೆಯೂ ಸರಿಸಮಾನವಾಗಿದೆ. ಒಂದು 60-70 ಕೋಟಿಯಷ್ಟು ಮಹಿಳೆಯರೇ ಈ ದೇಶದೊಳಗಿದ್ದಾರೆ. ಅವರ ಸಮಸ್ಯೆಗಳಿರ್ಬೋದು, ಅವರ ಏಳಿಗೆಗಳಿರ್ಬೋದು, ಎಲ್ಲ ವಿಚಾರಗಳಿಗೂ ಮಹಿಳೆಯರು ಸರಿಸಮಾನವಾಗಿ ರಾಜಕೀಯ ಅವಕಾಶಗಳನ್ನು ಪಡಿಬೇಕಾಗಿತ್ತು. ಒಂದು, ಎಲ್ಲ ಗೊತ್ತಿದೆ ಅಂತ ಹೇಳುವಂಥ ಪುರುಷರು ರಾಜಕೀಯ ಬಂದು ಮಾಡಿದೆ ಅನ್ನೋದಂತೆ ಎಲ್ಲರಿಗೂ ಗೊತ್ತಿದೆ. ವಿದ್ಯಾವಂತರಾದಂಥ ಪುರುಷರು ರಾಜಕಾರಣಿಗಳು ಮಾಡಿದೆ ಅಂತ ಗೊತ್ತಿದೆ. ಅವಿದ್ಯಾವಂತರಾದ ರಾಜಕಾರಣಿಗಳು ಪುರುಷರು ರಾಜಕೀಯವಾಗಿ ಏನು ಮಾಡಿದ್ದಾರೆ ಅಂತ ಗೊತ್ತಿದೆ. ಅದಕ್ಕಿಂತ ಹೀನ ಪರಿಸ್ಥಿತಿ ಏನು ಮಹಿಳೆಯರು ಆಯ್ಕೆ ಆಗೋದ್ರಿಂದ ಏನು ಬರೋದಿಲ್ಲ. ಆ ಥರದ ಆತಂಕಗಳ ಅವಶ್ಯಕತೆಯೇ ಇಲ್ಲ. ಆದರೆ ಒಂದು ಮಾತು ಹೇಳ್ತಾರೆ, ಮಹಿಳೆಯರು ಭ್ರಷ್ಟಾಚಾರ ಮಾಡೋಲ್ಲ ಅಂತ ಹೇಳಿದ್ರು. ಆದರೆ ಅದು ಸಾಧ್ಯನೇ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ಅದು ನಂಬಕ್ಕಾಗೋಲ್ಲ. ಬಹುಶಃ ರಾಜಕೀಯ ವಾತಾವರಣ ಆ ಮಹಿಳೆಯರ ಬಗ್ಗೆ ನಿಲುವನ್ನೇ ಬದಲಾಗುವ ರೀತಿಯಲ್ಲಿ ಮಹಿಳೆಯರು ಭ್ರಷ್ಟಾಚಾರದಲ್ಲಿ ಆಗ್ತಿರೋದನ್ನು ನಾವು ಗಮನಿಸ್ಬೋದು. ಈ ಮಹಿಳಾ ಮೀಸಲಾತಿ ಮತ್ತು ಮಹಿಳೆಯರು ರಾಜಕೀಯ ಮುಖ್ಯವಾಗಿ ಬರಬೇಕು ಅಂತ ಹೇಳುವ ರೀತಿಯಲ್ಲಿ ಯೋಚನೆ ಮಾಡುವಾಗ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಿಯಾಗಿ ವಿಶ್ವಮಟ್ಟದಲ್ಲಿ ಗಮನ ಸೆಳೆದಂಥ ನಾಯಕಿ, ಇಡೀ ದೇಶವೇ ಅಥವಾ ವಿದೇಶ ಮಟ್ಟದಲ್ಲೇ ಒಂದು ಗಮನ ಸೆಳೆದಂಥ ಗಟ್ಟಿ ಮಹಿಳಾ ನಾಯಕಿಯಾಗಿ ಗಮನ ಸೆಳೆದರು. ಪ್ರಸ್ತುತ ಆದಿವಾಸಿ ಮಹಿಳೆಯರಾಗಿರುವಂಥ ಮಾನ್ಯ ಮರ್ಮು ಅವರು ನಮ್ಮ ದೇಶದ ರಾಷ್ಟ್ರಪತಿಯಾಗಿ ದೇಶವನ್ನು ಇವತ್ತು ಮುನ್ನಡೆಸ್ತಿರುವಂಥದ್ದು ನಾವು ಗಮನಿಸ್ಬೋದು. ಹಾಗಾಗಿ ಹಲವು ರಾಜ್ಯದಲ್ಲಿ ಮಮತಾ ಬ್ಯಾನರ್ಜಿ ಅವರಿರ್ಬೋದು, ಜಯಲಲಿತಾ ಅವರಿರ್ಬೋದು, ಮಾಯಾವತಿ ಇರ್ಬೋದು, ಉಮಾವತಿ ಅವರಿರ್ಬೋದು,
ಸುಮಾರು ಸುಷ್ಮಾ ಸ್ವರಾಜ್ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಮಹಿಳೆಯರು ಸಾಕಷ್ಟು ಮಹಿಳೆಯರು ಇವತ್ತು ರಾಷ್ಟ್ರ ಮಟ್ಟದ ರಾಜಕೀಯದಲ್ಲೂ ಸಹ ಇವತ್ತು ಗಮನ ಸೆಳೆದಿದ್ದಾರೆ. ಈ ಒಂದು ಮೀಸಲಾತಿಯ ಮೂಲಕ ಸಹ ಒಂದಿಷ್ಟು ಪರಿಣಾಮದಲ್ಲಿ ಬರುವಂಥದ್ದು ಸಹ ಒಳ್ಳೆಯ ಬೆಳವಣಿಗೆ. ಆದರೆ ಇರುವಂಥ ಆತಂಕ ಏನು ಅಂತ ಹೇಳಿದ್ರೆ, ಈ ಕ್ಷೇತ್ರ ಪುನರ್ವಿಂಗಡಣೆ ಆಗಿ ಯಾವ ಕ್ಷೇತ್ರದಲ್ಲಿ ಈ ಮಹಿಳೆಯರು ಬಂದು ಇರ್ತಾರೆ ಅಂತ ಹೇಳುವಂಥದ್ದು. ಹಲವು ವರ್ಷಗಳಿಂದ ಹಲವು ಅವಧಿಗಳಿಂದ ಕ್ಷೇತ್ರವನ್ನು ಪ್ರತಿನಿಧಿಸಿರುವ ಸ್ಥಾನ ಕಳ್ಕೊಳ್ಳುವಂಥ ಆತಂಕಗಳಿರ್ಬೋದು. ಈಗ ಕೊಡಗಿನಲ್ಲಿ ಈಗ 4 ಕ್ಷೇತ್ರದ ಒಂದು ಮಹಿಳೆಯಾದಾಗ ಸಹಜವಾಗಿ ಮಹಿಳೆಗೆ ಯಾರೂ ಅವರಾಗಿ ಅವಕಾಶ ಕೊಡುವಂಥದ್ದು ಸಾಧ್ಯತೆ ಇಲ್ಲ. ಈಗ ನಮ್ಮ ವಿರಾಜಪೇಟೆ ಕ್ಷೇತ್ರ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದ ಕಾರಣಕ್ಕಾಗಿ ಸುಮಾ ವಸಂತ್ ಅವರು ಪರಿಶಿಷ್ಟ ಪಂಗಡದ ಮೀಸಲಾತಿಯಲ್ಲಿ ಆ ಕ್ಷೇತ್ರದಿಂದ ಗೆದ್ದರು. ಅವರು ಮಹಿಳೆಯಾಗಿ ಇರಲಿಲ್ಲ ಕ್ಷೇತ್ರ, ಪರಿಶಿಷ್ಟ ಪಂಗಡದ ಮಹಿಳೆಯಾಗಿ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದರು ಸುಮಾ ವಸಂತ್ ಅವರು. ರಾಜಕೀಯವಾಗಿ ಸರಿಸಮಾನವಾದ ರಾಜಕೀಯವನ್ನೇ ಅವರು ಮಾಡಿದ್ದಾರೆ. ಎಲ್ಲ ರಾಜಕಾರಣಿ ಎಲ್ಲ ಪಟುಗಳು ಅವರಿಗೂ ಗೊತ್ತಿತ್ತು. ಅವರು ಸಹ ಸಚಿವರಾಗಿ ಕೆಲಸ ಮಾಡಿ ಗಮನ ಸೆಳೆದಿರುವಂಥದ್ದು. ವೀಣಾ ಆಚಾರ್ಯರವರು ವಿಧಾನ ಪರಿಷತ್ ಸದಸ್ಯರಾಗಿ ಒಂದು ರಾಜಕೀಯವಾಗಿ ಅವಕಾಶವನ್ನು ಪಡ್ಕೊಂಡ್ರು. ಇಡೀ ಕಾಂಗ್ರೆಸ್ಸಿನ ಎಲ್ಲ ಜಿಲ್ಲೆಗಳಲ್ಲಿ ಏಕೈಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂತ ಹೇಳುವಂಥ ಅವಕಾಶಗಳು. ಮಲ್ಲಿಕಾರ್ಜುನ ಖರ್ಗೆ ಅವರು KPCC ಅಧ್ಯಕ್ಷರಾಗಿದ್ದಾಗ ಅವರು ಕೊಡಗಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಆನಂತರ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದರು. ನಮ್ಮದು ಪ್ರೇಮ ಕಾರ್ಯಪ್ರ ಅವರು ರಾಜ್ಯಸಭೆ ಬೆಂಗಳೂರಿಗೆ ಹೋಗಿ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಕೆಲಸ ಮಾಡಿ ರಾಜ್ಯಸಭೆ ಸದಸ್ಯರಾಗಿ ಕೆಲಸ ಮಾಡಿದರು. ಕೆಲವು ಬೆರಳೆಣಿಕೆಯಷ್ಟು ಮಹಿಳೆಯರು ಇವತ್ತು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ರಾಜಕೀಯದಲ್ಲಿ ಕೊಡಗಿನ ಮೂಲಕ ಅವಕಾಶವನ್ನು ಪಡೆದವರಿದ್ದಾರೆ. ಮುಂದೆ ಅದು ಒಂದು ಮಹಿಳೆಯರಿಗೂ ಸಹ ಒಂದು ಆಶಾಭಾವನೆ ಇರುವಂಥದ್ದು. 4 ಕ್ಷೇತ್ರ ಆಗಿ ಅದರಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವಾಗುವಾಗ ಕೊಡಗಿನಲ್ಲಿ ಈಗ ಮಹಿಳೆ ಯಾರಿದ್ದಾರೆ ಅವರೆಲ್ಲರಿಗೂ ಒಂದಿಷ್ಟು ಹುರುಪು ತುಂಬುವಂಥದ್ದು, ಸ್ಫೂರ್ತಿ ತುಂಬುವಂಥದ್ದು ವಿದ್ಯಮಾನ ಅಂತ ಅಂದ್ಕೊಳ್ತೀನಿ. ಬಹುಶಃ ಎಲ್ಲರೂ ಮತ್ತಷ್ಟು ಮೈಕೊಡವಿ ರಾಜಕೀಯ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಳ್ಬಹುದು. ಟಿಕೆಟ್ ಪಡೆಯುವುದಕ್ಕೆ ಅಥವಾ ನಾಯಕರ ವಿಶ್ವಾಸ ಪಡೆಯುವುದಕ್ಕೆ, ಜನರ ವಿಶ್ವಾಸ ಪಡೆಯುವುದಕ್ಕೆ, ಸಾರ್ವಜನಿಕವಾಗಿ ಜನಾಭಿಪ್ರಾಯ ಮೂಡುವ ರೀತಿಯಲ್ಲಿ ಮಾಡುವಂಥ ನಾಯಕರುಗಳು ಸಹ ಇರ್ಬೋದು. ನಾನು ಗಮನಿಸಿದಾಗೆ ಜಿಲ್ಲೆಯಲ್ಲಿ KP ಚಂದ್ರಕಲಾ ಅವರು ಯಾವ ಗಂಡಸಿಗೂ ಕಡಿಮೆ ಇಲ್ಲ ಅವರು ರಾಜಕೀಯವಾಗಿ ಮಾಡುವಂಥದ್ದು. ಎಷ್ಟು ಧೈರ್ಯದಲ್ಲಾಗಲಿ ಅಥವಾ ಸರ್ಕಾರದಿಂದ ಯೋಜನೆಗಳನ್ನು ಕ್ಷೇತ್ರಕ್ಕೆ ತರುವುದರಾಗಲಿ ಎಲ್ಲವೂ ಮಾಡುವಂಥ ಪ್ರಬಲ ರಾಜಕೀಯ ಶಕ್ತಿ ಇರುವಂಥ ಅಭಿಪ್ರಾಯ ವ್ಯಕ್ತಪಡಿಸುವ ಯಾವ ಗಟ್ಟಿ ಧ್ವನಿಯಾಗಿ ಕೆಲಸ ಮಾಡೋದ್ರಲ್ಲಿ ಯಾವ ಮುಜುಗರವಿಲ್ಲದೆ ದಿಟ್ಟತನದಿಂದ ರಾಜಕೀಯ ಮಾಡ್ತಾ ಬಂದಿರೋರು. ಅವರಿಗೆ ರಾಜಕೀಯವಾಗಿ ಅವಕಾಶ ಸಿಗಲಿಲ್ಲ. ಅವರಿಗೆ ಏನೂ ಅಲ್ಲದೆ ಇರುವವರು ಸಹ ರಾಜಕೀಯದಲ್ಲಿ ಪುರುಷರು ಅಂತ ಕಾರಣಕ್ಕಾಗಿ ಬೇರೆ ಬೇರೆ ಅವಕಾಶವನ್ನು ಹಣ ಬಲದಿಂದನೋ ಜಾತಿ ಬಲದಿಂದನೋ ಇನ್ನೇನೋ ಲೆಕ್ಕಾಚಾರದಲ್ಲಿ ಅವಕಾಶ ಪಡೀತಾರೆ. ಆ ಲೆಕ್ಕ ಹೋದರೆ ಚಂದ್ರಕಲಾ ಅವರಿಗೆ ಎಲ್ಲೂ ಅರ್ಹತೆ ಸಾಮರ್ಥ್ಯ ಎಲ್ಲವೂ ಇದೆ. ಆದರೆ ಜನ ಅವರಿಗೆ ಬೆಂಬಲ ಕೊಡುವಂಥ ಕೆಲಸಗಳು ಮಾಡಲಿಲ್ಲ. ಬಹುಶಃ ಮೀಸಲು ಕ್ಷೇತ್ರವಾಗಿ ಬಂದಾಗ ಅಂಥ ನಾಯಕಿಯರಿಗೆ ಒಂದು ಅವಕಾಶ ಸಿಗ್ಬೋದು. ರಾಜಕೀಯವಾಗಿ ಮಹಿಳೆಯರಿಗೊಂದು ಮುಖ್ಯವಾಹಿನಿಯಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಒಂದು ಅವಕಾಶಗಳಾಗ್ತವೆ. ನಾವು ಜನಸಂಖ್ಯೆಯಲ್ಲಿ ಪುರುಷರು ಮಹಿಳೆಯರು ಸರಿಸಮಾನ ಇರುವಾಗ ಅವರಿಗೆ ಸರಿಸಮಾನದ ಅವಕಾಶವನ್ನೇ ಕೊಡೋದಿಲ್ಲ. ಸಾಮಾನ್ಯ ಕ್ಷೇತ್ರದಲ್ಲಿ ಸಹಜವಾಗಿ ಯಾವಾಗಲೂ ಬಹುತೇಕ ಸಂದರ್ಭದಲ್ಲಿ ಪುರುಷರನ್ನೇ ರಾಜಕೀಯ ಆಕಾಂಕ್ಷಿಗಳನ್ನು ನಾವು ಯೋಚನೆ ಮಾಡ್ತೀವಿ. ನಾವು ಈಗ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬರೆಯುವಾಗಲೂ ಸಹ ಸಾಕಷ್ಟು ಎಲ್ಲಿ ಮಹಿಳೆಯರ ಬಗ್ಗೆ ಉಲ್ಲೇಖ ಮಾಡ್ತೀವಿ. ಆಕಾಂಕ್ಷಿಗಳು ಬಂದಾಗ ಪುರುಷರದ್ದು ಹೇಳ್ತೀವಿ, ಹೊಸವರನ್ನೇ ಹೇಳ್ತೀವಿ. ಅವರಿಗೆ ಸಾಮರ್ಥ್ಯ ಇದೆಯೋ, ಅವಕಾಶ ಸಿಗ್ತದೋ, ಅವರಿಗೆ ರಾಜಕೀಯ ಮಾಡೋಕೆ ಆಗುತ್ತೋ ಏನೂ ಇಲ್ಲ. ಸುಲಭವಾಗಿ ಅವರ ಹೆಸರನ್ನು ತೇಲಿ ಬಿಡ್ತೀವಿ. ಅಥವಾ ಅವರು ಸಹ ಆಕಾಂಕ್ಷಿಗಳನ್ನು ನಾನು ಸಹ ಮುಂದೆ ನಿಲ್ತೀನಿ ಅಂತ ಹೇಳುವ ಆಕಾಂಕ್ಷೆ ಇದೆ. ಈ ಎಷ್ಟು ಮಹಿಳಾ ರಾಜಕೀಯ ಮಾಡ್ತಿರೋರೆ ಅವರು ಮ್ಯಾಕ್ಸಿಮಮ್ ಅಂದರೆ ಜಿಲ್ಲಾ ಪಂಚಾಯತಿ ಯೋಚನೆ ಮಾಡ್ತಾರೆ. ಎಲ್ಲರೂ ಮುಂದುವರೆ ಸಿಕ್ಕಿದ್ರೆ ಎಲ್ಲರೂ ನಿಗಮ ಮಂಡಳಿ ಬಗ್ಗೆ ನಮಗೆ ಅವಕಾಶ ಸಿಗ್ಬೋದು ಅಂತ ಯೋಚನೆ ಮಾಡ್ತಾರೆ. MLAಗಳ ಯೋಚನೆ ಮಾಡುವಂಥದ್ದು ಬಹಳ ಕಡಿಮೆ. ನಮಗೆ ಅದು ಆಗೋದಾ, ನಮಗೆ ಸಿಗ್ಲಿಕ್ಕಿಲ್ಲ ಅಂತ ಹೇಳುವ ಭಾವನೆಯಲ್ಲಿ ಅವರೇ ಕುಗ್ಗಿಸ್ಕೊಳ್ಳುವಂಥ ವ್ಯವಸ್ಥೆಗಳಾಗ್ತಿದೆ. ಎಲ್ಲವನ್ನ ಬಿಟ್ಟು ರಾಜಕೀಯ ಮಾಡಿ ಒಬ್ಬ ಕ್ಷೇತ್ರವನ್ನು ಬಂದಾಗ ಇವರಿಗೆ ಕೊಟ್ಟರು ಆಗುತ್ತೆ, ಇವರು ಸಹ ಶಕ್ತಿ ಇದೆ ಅಂತ ಹೇಳುವ ಯೋಚನೆಗಳು ಸಹ ಅವರುಗಳು ಮಾಡ್ತಾ ಇಲ್ಲ. ನಾವು ಸಹ ಅದನ್ನೆಲ್ಲವನ್ನ ದಿಟ್ಟತನದಿಂದ ಮಾಡಿ ಎದುರಿಸಿ ಅವಕಾಶವನ್ನು ಪಡಿಬೋದು ಅಂತ ಹೇಳುವ ರೀತಿಯಲ್ಲಿ ರಾಜಕೀಯ ಮಾಡ್ತಿಲ್ಲ. ಬಹುಶಃ ಈ ಸರ್ಕಾರ ರಾಜಕೀಯದಲ್ಲಿ 33% ಮೀಸಲಾತಿಯನ್ನು ಅನುಷ್ಠಾನಕ್ಕೆ ತಂದ ನಂತರ ಸಹಜವಾಗಿ ಮಹಿಳೆಯರು ಸಹ ಸರಿಸಮಾನವಾದ ಅವಕಾಶಗಳು ಆಗ್ಬೋದು. ಬಹುಶಃ 33 ಯಾಕೆ ಮಾಡೋದು, 50-50 ಮಾಡಬೇಕಾಗುತ್ತೆ. ಪುರುಷರಿಗೆ ಸರಿಸಮಾನವಾದಂಥ ಮಹಿಳೆಯರು ಇರೋ ಕಾರಣಕ್ಕೆ 50-50 ಮಾಡ್ಬೋದು. ಅಥವಾ ಅದು ಬೇಡ ಅಂತ ಹೇಳೋದಾದರೆ ಪುರುಷರು ಸಹ ಸಪೋರ್ಟ್ ಮಾಡಬೇಕು. ರಾಜಕೀಯವಾಗಿಯೂ ಸಹ ರಾಜಕೀಯ ಪಕ್ಷಗಳು ಸಹ ಯಾವ್ಯಾವ ಕ್ಷೇತ್ರದಲ್ಲಿ ಪ್ರಬಲ ನಾಯಕರಾಗಿ ಜನಸೇವೆ ಮಾಡುವಂಥ, ಜನರ ವಿಶ್ವಾಸವನ್ನು ಪಡೆಯುವಂಥ ನಾಯಕರುಗಳಿದ್ದಾರೆ ಅವರನ್ನು ಬೆಂಬಲಿಸುವ, ಅವರಿಗೆ ಅವಕಾಶ ಕೊಡುವ ಕೆಲಸಗಳನ್ನು ಮಾಡಬೇಕು. ರಾಜಕೀಯ ಪಕ್ಷವು ಅಷ್ಟೇ ಕೆಲವು ಕ್ಷೇತ್ರಗಳಲ್ಲಷ್ಟೇ ಇವತ್ತು ಅವಕಾಶಗಳನ್ನು ಕೊಡುವಂಥ. ಈಗ ಸುಲ್ತಾನ್ ಬತ್ತೇರಲ್ಲಿ ಪ್ರಿಯಾಂಕಾ ಗಾಂಧಿಗೆ ಅವಕಾಶ ಕೊಟ್ಟರು. ರಾಹುಲ್ ಗಾಂಧಿ ಅದು ಸುರಕ್ಷಿತ ಕ್ಷೇತ್ರ ಅಂತ ಕಾರಣಕ್ಕೆ ಯಾರು ಗೆದ್ದರು, ಅದು ಗಾಂಧಿ ಮನೆತನದ ಕಾರಣಕ್ಕಾಗಿ, ಗಾಂಧಿ ಅಂತ ಹೆಸರಿರೋ ಕಾರಣಕ್ಕಾಗಿ ಪ್ರಿಯಾಂಕಾ ಗಾಂಧಿ ಅವಕಾಶ ಆಗ್ಬೋದು ಅಂತ ಹೇಳಿ ಸುಲ್ತಾನ್ ಬತ್ತೇರಲ್ಲಿ ಬಂದಿದ್ರು. ರಾಹುಲ್ ಗಾಂಧಿ ಆ ಕ್ಷೇತ್ರವನ್ನು ಪ್ರತಿನಿಧಿಸಿ 2 ಕ್ಷೇತ್ರ ಗೆದ್ದಾಗ ಅದನ್ನು ಬಿಟ್ಟರು. ಪ್ರಿಯಾಂಕಾ ಗಾಂಧಿ ಸಕ್ರಿಯ ರಾಜಕೀಯ ಪ್ರವೇಶಕ್ಕೆ ಬಂದಾಗ ಸುಲ್ತಾನ್ ಬತ್ತೇರನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಗೆಲ್ತೀವಿ ಅಂತ ಕಾರಣಕ್ಕೆ ಬಂದು ಅದೇ ರೀತಿಯನ್ನ ಒಂದು ಮಹಿಳೆಯರಿದ್ರು ಗೆಲ್ಲುವಂಥ ವಾತಾವರಣ ಕ್ರಿಯೇಟ್ ಆಗಬೇಕು. ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು. ರಾಜಕೀಯವಾಗಿ ಎಲ್ಲರಿಗೂ ಸರಿಸಮಾನ ಆಗಬೇಕು ಅಂತ ಹೇಳಿದ್ರೆ ನಾವು ಮೀಸಲು ಕೊಡೋದಕ್ಕಿಂತ ಸರಿಸಮಾನವಾದ ಅವಕಾಶಗಳಿಗೂ ಸಮಾಜದಲ್ಲಿ ಅವಕಾಶ ಮಾಡಿಕೊಟ್ಟಾಗ ಸಾಧ್ಯ ಆಗುತ್ತೆ. ಆ ಅವಕಾಶ ಮಾಡಿಕೊಡದ ಕಾರಣಕ್ಕಾಗಿ ಅವಕಾಶ ಮಾಡಿಕೊಡುವ ಉದ್ದೇಶದಿಂದಲೇ ಇವತ್ತು ಮೀಸಲು ಕ್ಷೇತ್ರಗಳನ್ನು ಮಾಡ್ತಿರೋದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಂಘದವರು ಸಹ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ಜನಸಂಖ್ಯೆಯಲ್ಲಿ ಅವರು ಸಹ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರಿಗೂ ರಾಜಕೀಯವಾಗಿ ನಾವು ಎಲ್ಲೂ ಅವಕಾಶಗಳನ್ನು ಕೊಡೋದಿಲ್ಲ. ಮೀಸಲು ಕ್ಷೇತ್ರ ಬಂದಾಗಷ್ಟೇ ನಾವು ಅವರಿಗೆ ಅವಕಾಶ ಕೊಡ್ತೀವಿ. ಈಗ BCMA ಬಂದರೆ ಅಷ್ಟೇ ಮುಸ್ಲಿಮ್ಗೆ ಅವಕಾಶ ಕೊಡ್ತೀವಿ. SC
ಪರಿಶಿಷ್ಟ ಜಾತಿಯವರು ಬಂದ್ರೆ ಅಷ್ಟೇ ಪರಿಶಿಷ್ಟ ಜಾತಿಯವ್ರನ್ನ ಯೋಚನೆ ಮಾಡ್ತೀವಿ. ಅದು ಹೊರತುಪಡಿಸಿದಂತೆ ಜನರಿರುವ ಕ್ಷೇತ್ರದಲ್ಲಿ ಅವ್ರನ್ನ ಯಾವಾಗ ಗುರುತಿಸ್ತೀವಿ? ಬಹಳಷ್ಟು ಕಡಿಮೆ ಸಂದರ್ಭದಲ್ಲಿ ಅವ್ರನ್ನ ಯೋಚನೆ ಮಾಡಕ್ಕೆ ಹೋಗಲ್ಲ. ಅಲ್ಲೂ ಒಂದೆರಡಷ್ಟೇ ಜನ ಆ ಕ್ಯಾಟಗರಿಯಲ್ಲಿ ಇರುವವರು ಆದಿವಾಸಿಗಳಿರ್ಬೋದು, ಪರಿಶಿಷ್ಟ ಜಾತಿಯವರು ಇರ್ಬೋದು, ಅಲ್ಪಸಂಖ್ಯಾತರು, ಕೆಲವು ಬೆರಳೆಣಿಕೆಯಷ್ಟು ಜನ ಸಾಮಾನ್ಯ ಕ್ಷೇತ್ರದಲ್ಲಿ ಬೆಳೆದು ಬರ್ತಾರೆ. ರಾಜಕೀಯದಲ್ಲಿ ಬಂದಾಗ ಇವರೆಲ್ಲರೂ ಮೀಸಲಾತಿಯನ್ನ ಮೂಲಕ ಅವರು ಉನ್ನತಿ ಬಂದರು. ಸುದೀರ್ಘ ಅವಧಿಗೆ ರಾಜಕೀಯ ಮೀಸಲಾತಿಯನ್ನು ಮುಂದುವರಿಸುವ ಬದಲು ಒಂದು ನಿಗದಿತ ಅವಧಿಗೆ ಮಾಡಿ ನಂತರ ಎಲ್ಲರಿಗೂ ಸರಿಸಮಾನವಾಗಿ ರಾಜಕೀಯದಲ್ಲಿ ಬೆಳೆಯೋಕೆ ಅವಕಾಶ ಮಾಡಬೇಕು. ಆ ವಾತಾವರಣ ನಿರ್ಮಾಣ ಆಗಬೇಕು. ಅವರ ಶಕ್ತಿಯ ಆಧಾರದಲ್ಲಿ ಜಾತಿ ಧರ್ಮಗಳನ್ನು ಹೊರತಾಗಿ ಒಂದು ಜನಸೇವೆ ಮಾಡುವಂಥವ್ರನ್ನ ಎಲ್ಲ ಕ್ಷೇತ್ರದಲ್ಲಿ ಗುರುತಿಸುವಂತಹ ಮನಸ್ಥಿತಿ ಎಲ್ಲರಲ್ಲೂ ಬೆಳಿಬೇಕಾಗುತ್ತೆ. ನಮ್ಮಲ್ಲಿ ತಾರತಮ್ಯಗಳು ಸಾಕಷ್ಟು ತಾರತಮ್ಯ ಇದ್ದ ಕಾರಣಕ್ಕಾಗಿ ಈ ಮೀಸಲಾತಿಗಳನ್ನು ಮಾಡ್ತಾ ಬಂದಿದ್ದು. ಆ ಮೀಸಲಾತಿಯ ಕಾರಣಕ್ಕಾಗಿ ಇವತ್ತು ರಾಜಕೀಯವಾಗಿರ್ಬೋದು, ಕಾರ್ಯಾಂಗದಲ್ಲಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗಿ ಅವರು ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಪ್ರಗತಿಯನ್ನು ಸಾಧಿಸುವ ಮೂಲಕ ಒಂದಿಷ್ಟು ಅಸ್ಪೃಶ್ಯತೆ ಹೋಗೋದು ಎಂತ ಇರ್ಬೋದು, ತಾರತಮ್ಯ ಹೋಗುವಂಥ ಬೆಳವಣಿಗೆ ಆಗಿದೆ. ಅದು ಪರಿಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ. ಈ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಅದು ಮತ್ತಷ್ಟು ಉನ್ನತಿಗೆ ಹೋಗುತ್ತೆ ಅಂತ ಹೇಳುವಂಥ ಒಂದು ಆಶಾಭಾವನೆಯನ್ನು ಇಟ್ಟುಕೊಳ್ಬಹುದು. ಇನ್ನೊಂದು, ಈಗ ಕ್ಷೇತ್ರ ಪುನರ್ವಿಂಗಡಣೆ ಆಗಿ ಹೆಚ್ಚುವರಿ ಸ್ಥಾನಗಳು ಸಿಕ್ಕ ನಂತರ ಬಹುಶಃ ಹೆಚ್ಚು ಖುಷಿ ಪಡುವವರು ಈಗ ಯಾರು MLA ಸ್ಥಾನದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಕ್ಷೇತ್ರ ಅಲ್ಲದಿದ್ರೂ ಇನ್ನೊಂದು ಕ್ಷೇತ್ರ ನಾನು ನಿಲ್ಬೋದು ಅನ್ನೋಂತಹ ಮನಸ್ಥಿತಿ ಅವರಿಗೆ ಮೂಡಿರ್ಬೋದು. ಜೊತೆಗೆ ರಾಜಕೀಯವಾಗಿ ಮುನ್ನೆಲೆಗೆ ಬರಲಿಕ್ಕೆ ನನಗೊಂದು ಅವಕಾಶ ಸಿಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ಅವರು, ಜೊತೆಗೆ ರಾಜಕೀಯ ಪಕ್ಷಗಳು ಕೂಡ ಯೋಚನೆ ಮಾಡುವ ಸಾಧ್ಯತೆ ಇದೆ. 100%. ಈಗ ಕೊಡಗಿನಲ್ಲಿ ಯೋಚನೆ ಮಾಡಿದ್ರೆ ನೋಡಿ, ಅಪ್ಪಚ್ಚು ರಂಜನವರು 5 ಅವಧಿಗೆ ಮಡಿಕೇರಿ ಕ್ಷೇತ್ರ, ಸೋಮವಾರಪೇಟೆ ಕ್ಷೇತ್ರವನ್ನು ಸೋಮವಾರಪೇಟೆ ಕ್ಷೇತ್ರ ಅವರು ಒಂದು ಸಲ ಅಷ್ಟೇ 2 ಸಲ ಸೋತಿದ್ದಾರೆ. ಒಂದು ಸಮಯ ಕಲ್ಪಾವಧಿ ಮತ್ತೆ ಪುನಃ ಅವರು ಆಯ್ಕೆಯಾದರು, 2 ಬಾರಿ ಸೋತರು. KG ಬೋಪೆಯವರು ಸಹ 4 ಬಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿದರು, 5 ಬಾರಿ 6 ಬಾರಿ ಸ್ಪರ್ಧಿಸಿದರು, 2 ಬಾರಿ ಸೋತರು, 4 ಬಾರಿ ಅವರು ಕ್ಷೇತ್ರವನ್ನು ಆ ಸಂದರ್ಭದಲ್ಲಿ BJP ಪಕ್ಷದಲ್ಲಿ ನೀವು ತಗೊಳ್ಳಿ, ಅವರ ನಂತರದ ನಾಯಕರುಗಳಿಗೆ ಅವಕಾಶಗಳೇ ಇಲ್ಲ. ಈಗ ಇವರಿಗೆ ಅವಕಾಶ ಸಿಗ್ತಾವರವರೆಗೆ ಸುದೀರ್ಘ ಅವಧಿಗೆ ಇವರು ಬಂದರು. 30 ವರ್ಷ 35 ವರ್ಷ ಅಥವಾ 40 ವರ್ಷದವರೆಗೆ 40 ವರ್ಷಗಳವರೆಗೆ ರಾಜಕೀಯ ಮಾಡಿದವರಿಗೂ ಒಂದು ಅವಕಾಶಗಳು ಸಿಗಲೇ ಇಲ್ಲ. ಅದೇ ರೀತಿ ಈಗ ಮಂತರಗೌಡ ಮತ್ತು ಎಸ್ ಪೊನ್ನಣ್ಣವರು ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನಲ್ಲಿ 2 ಕ್ಷೇತ್ರ ಆದರೆ ಬೇರೆಯೊಬ್ಬರಿಗೆ ಆಕಾಂಕ್ಷೆ ವ್ಯಕ್ತಪಡಿಸೋಕ್ಕೆ ಅವಕಾಶವೇ ಇಲ್ಲ. ಅವರಿಬ್ಬರಿಗೆ ಹಾಲಿ ಶಾಸಕರಿದ್ದಾರೆ, ಮುಂದೆ ಅವರಿಗೆ ಟಿಕೆಟ್ ಸಿಗುತ್ತೆ. ಹಾಗಾಗಿ ಅಲ್ಲಿ ಯಾರೂ ಯೋಚನೆ ಮಾಡೋಕ್ಕೆ ಅವಕಾಶಗಳಿರಲಿಲ್ಲ. BJPಯಲ್ಲೂ ಅದೇ ವಾತಾವರಣ ಇತ್ತು. ಅವರಿಬ್ಬರನ್ನು ಹೊರತುಪಡಿಸಿದಾಗ ಇನ್ನೊಬ್ಬ ಪ್ರಬಲ ಅಭ್ಯರ್ಥಿಯೇ ಇಲ್ಲ, ಅವರಿಗೆ ಗೆಲ್ಲಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳೋ ವಾತಾವರಣ ಇತ್ತು. ಹಾಗಾಗಿ ರಾಜಕೀಯ ಮಾಡೋದಕ್ಕೆ ಅವಕಾಶಗಳೇ ಸತ್ತು ಹೋಗ್ತಿತ್ತು. ಎರಡೂ ಪಕ್ಷದ ಪ್ರಮುಖವಾಗಿ ಆಕಾಂಕ್ಷಿಗಳಿಗೆ ನಿಜವಾಗ್ಲೂ ನೀವು ಹೇಳಿದ ರೀತಿಯಲ್ಲಿ ನಮಗೆ ಒಂದು ಅವಕಾಶ ಸಿಗುತ್ತೆ, ಇದು ನಾನು ಈ ಕ್ಷೇತ್ರದಲ್ಲಿ ಹೊಸ ಕ್ಷೇತ್ರದ ನನಗೆ ಅವಕಾಶ ಸಿಗುತ್ತೆ. ಸಹಜವಾಗಿ ಹೊಸ ಕ್ಷೇತ್ರದ ಹೊಸಬರಿಗೆ ಸಿಕ್ಕೇ ಸಿಗುತ್ತೆ. ಸಹಜವಾಗಿ ಎಲ್ಲರಿಗೂ ಏನು ಆಕಾಂಕ್ಷೆಯನ್ನು ಸುದೀರ್ಘ ಅವಧಿಯಿಂದ 3 ದಶಕದಿಂದ ರಾಜಕೀಯ ಮಾಡ್ತಾ ಬಂದರು, ಅಥವಾ ರಾಜಕೀಯದಲ್ಲಿ ನಾನು ತೊಡಗಿಸ್ಕೊಳ್ಳಬೇಕು, ಜನಸೇವೆ ಮಾಡಬೇಕು ಅಂತ ಹೇಳಿ ವಿವಿಧ ಕ್ಷೇತ್ರದಲ್ಲಿರುವವರು ಇವತ್ತೇನು ಒಂದು ಆಶಾಭಾವನೆಯಿಂದ ಕ್ಷೇತ್ರಗಳನ್ನು ನೋಡಿಕೊಂಡು ಕೆಲಸ ಮಾಡ್ತಿದ್ರು, ರಾಜಕೀಯ ಇಲ್ಲದೆ ಹೊರಗಿನಿಂದ ಕೆಲಸ ಮಾಡ್ತಿರುವವರು ಇರ್ಬೋದು. ಇವರೆಲ್ಲರಿಗೂ ಒಂದು ಒಳ್ಳೆಯ ಆಶಾಕಿರಣವಾಗಿ ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆ ವರದಾನವಾಗಿಯೇ ಪರಿಗಣಿಸಲಾಗಿದೆ. ಬಹುಶಃ ನಮಗೆ ಈಗ ಕಾಂಗ್ರೆಸ್ಸಲ್ಲಿ ಬಹುಶಃ ಯಾರು ಯೋಚನೆ ಮಾಡ್ತಾ ಇದ್ದಿಲಿಕ್ಕಿಲ್ಲ, ಮಂತರಗೌಡ ಪೊನ್ನಣ್ಣ ಬಿಟ್ಟು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋದಿಲ್ಲ. ಎಲ್ಲೋ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಆಪರೇಷನ್ ಕಮಲ ಆದರೆ ಒಬ್ಬ ಶಾಸಕರು ಹೋಗ್ತಾರೆ, ಅದು ಒಂದು ವೆಕೆಟ್ ಆಗುತ್ತೆ, ನನಗೊಂದು ಸಣ್ಣ ಅದು ದೊಡ್ಡದಾಗಿ ಹೇಳೋಕ್ಕೂ ಆಗೋಲ್ಲ, ಅದು ಆದರೆ ಮಾಡಿದ್ರೆ ಅಂತ ಹೇಳೋ ರೀತಿಯಲ್ಲಿ ಅದು ಕಾಯ್ತಾ ಇದ್ರು. ಅದು ಹೊರತುಪಡಿಸಿದಂತೆ ಇನ್ನೊಂದು ಕ್ಷೇತ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಅವರೇ ಇರ್ತಾರೆ ಅಂತೇಳಿ. BJPಯಲ್ಲೂ ಒಂದು ಇತ್ತು, ಅವ್ರು ಬದಲಾಯಿಸಬಹುದು ಅಂತ ಹೇಳಿ. ಆದರೆ ಅವರು ಇತ್ತೀಚಿನ ವಿದ್ಯಮಾನ ನೋಡಿದಾಗ ಇಲ್ಲ, ನಾವು ಮತ್ತೆ ಚುನಾವಣೆ ಸ್ಪರ್ಧಿಸಿರ್ತೀವಿ ಅಂತ ಹೇಳೋ ಕಾರಣಕ್ಕಾಗಿ ಇವ್ರನ್ನ ಕಂಪೇರ್ ಮಾಡಿದ್ರೆ ಯಾರು ನಮಗೂ ಅಷ್ಟು ಸಿಗ್ಲಿಕ್ಕಿಲ್ಲ ಅಂತ ಹೇಳುವ ಆತ್ಮವಿಶ್ವಾಸ ಇಲ್ಲ. ಇವತ್ತು BJP ಒಳಗೂ ಸಹ ಪ್ರಬಲವಾಗಿ ಟಿಕೆಟ್ ಕೇಳುವವರು ಯಾರೂ ಇರಲಿಲ್ಲ. ಬಹುಶಃ ಈ ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರ ಬಂದ ನಂತರ ಸಹಜವಾಗಿ ಇನ್ನಷ್ಟು ಆಕಾಂಕ್ಷಿಗಳ ಸಂಖ್ಯೆ ಸಹಜವಾಗಿ ಹೆಚ್ಚಾಗ್ಬೋದು. ಮತ್ತು ಎರಡೂ ರಾಜಕೀಯ ಪಕ್ಷಗಳಲ್ಲಿರುವಂಥ 2ನೇ ಲೈನ್ನ ನಾಯಕರುಗಳಿಗೆ ಅಥವಾ ಸುದೀರ್ಘ ಅವಧಿಯಿಂದ ರಾಜಕೀಯ ಮಾಡ್ತಿರುವಂಥವರಿಗೆ ಅವರಿಗೂ ಸಹ ಒಂದು ಒಳ್ಳೆಯ ಸುವರ್ಣ ಅವಕಾಶ, ಹೊಸಬರನ್ನ ಗುರುತಿಸಿಕೊಳ್ಳೋಕ್ಕೆ ಸಹ ಆಗುವಂಥದ್ದು. ಇನ್ನೊಂದು ಜಾತಿ ಲೆಕ್ಕಾಚಾರದಲ್ಲೂ ಸಹ ಅವಕಾಶಗಳು ವಿಸ್ತಾರ ಆಗುತ್ತೆ. ಒಂದೊಂದು ಕೆಲವು ಕ್ಷೇತ್ರಗಳು ರಾಜಕೀಯ ಪ್ರಾಬಲ್ಯ ಇದ್ದರೂ ಇನ್ನೊಂದು ದೊಡ್ಡ ಕ್ಷೇತ್ರದೊಳಗೆ ಸೇರಿದಾಗ ಆ ರಾಜಕೀಯ ಪ್ರಾಬಲ್ಯವನ್ನು ಏನೂ ಮಾಡೋಕ್ಕಾಗಲಿಲ್ಲ. ಈ ನೀವು ಬೈ ಚಾನ್ಸ್ ವಿರಾಜಪೇಟೆ ಕ್ಷೇತ್ರವಾಗಿ ಪೊನ್ನಪೇಟೆ ಬೇರೆ, ಮಡಿಕೇರಿ ಬೇರೆ ಆದರೆ ಅದರ ಜಾತಿ ರಾಜಕೀಯದ ಸಮೀಕರಣವೇ ಬೇರೆ ರೀತಿ ಬರ್ತದೆ, ಕ್ಷೇತ್ರದ ರಾಜಕೀಯ ಚಿತ್ರಣವೇ ಬೇರೆ ಆಗುತ್ತದೆ. ಸ್ಪರ್ಧಿಸುವ ಅಭ್ಯರ್ಥಿಗಳು ಬದಲಾಗ್ತಾರೆ, ರಾಜಕೀಯ ಲೆಕ್ಕಾಚಾರವೂ ಬದಲಾಗುತ್ತೆ, ಎಲ್ಲ ಚಿತ್ರಣವೂ ಬದಲಾಗುತ್ತೆ, ಮತ್ತು ವಿಭಜನೆ ಬೇರೆ ಆಗುತ್ತೆ. ನೀವು ಈಗ ಶನಿವಾರ ಸಂತೆ ಕ್ಷೇತ್ರವನ್ನೇ ಮಾಡಿದ್ರೆ ಇಟ್ಕೊಳ್ಳಿ, ಶನಿವಾರ ಸಂತೆ ಕುಶಾಲನಗರ, ಕೊಡ್ಲಿಪೇಟೆ ಆ ಭಾಗನ ಇಟ್ಕೊಂಡು ಶನಿವಾರ ಸಂತೆ ಕ್ಷೇತ್ರ, ಇದುವರೆಗೆ ಯಾವ ರಾಜಕೀಯ ಲೆಕ್ಕಾಚಾರ, ಜಾತಿ ಸಮೀಕರಣ, ಧರ್ಮ ಸಮೀಕರಣ ಮಾಡಿದ್ರೆ ಹೊಸ ಒಂದು ಲೆಕ್ಕಾಚಾರಕ್ಕೆ ಒಂದು ಅವಕಾಶವನ್ನು ಆ ಭಾಗದಲ್ಲಿ ಕೊಡ್ತಾರೆ. ಆ ಭಾಗದ ಒಬ್ಬ ಸ್ಥಳೀಯನಿಗೆ ಯಾರಿಗೂ ಒಬ್ಬ ಅವಕಾಶ ಸಿಗ್ಬೋದು. ಅವ್ರು ಬಹುಶಃ ಇದುವರೆಗೂ ನಾನು ಜಿಲ್ಲಾ ಪಂಚಾಯತ್ ನನಗೆ ಸಿಕ್ಕರೆ ಸಾಕು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದರೆ ದೊಡ್ಡದು, ಅಥವಾ ತಾಲೂಕು ಪಂಚಾಯತ್ ಅಧ್ಯಕ್ಷ ಸಾಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದವರಿಗೂ
ಅವರಿಗೆ ನನಗೊಂದು MLA ಆಗುವಂಥ ಅವಕಾಶದ ಬಾಗಿಲುಗಳು ತೆಗೆದುಕೊಡುವಂಥದ್ದು. ದಿಢೀರಾಗಿ ಕೆಲವು ಪ್ರದೇಶಗಳಲ್ಲಿ ರಾಜಕೀಯವಾಗಿ ನಮಗೆ ಅವಕಾಶ ಇಲ್ಲ ಅಂತ ಹೇಳುವಾಗ ಅವರು ಸೀಮಿತ ಅವಧಿಗೆ ಅಷ್ಟೇ ಮಾಡ್ತಾರೆ. ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರ್ತಾನೆ, ಒಂದು ಕೆಲಸ ಮಾಡ್ತಾರೆ, ಒಳ್ಳೆ ಸಂಸದೀಯ ಪಟುಗಳ ರೀತಿಯಲ್ಲಿ ಬಿಹೇವ್ ಮಾಡಿರ್ತಾರೆ, ಒಳ್ಳೆಯ ಮಾತುಗಾರಿಕೆ ಇರ್ತದೆ, ವಿಚಾರಗಳನ್ನು ಚೆಂದಾಗಿ ಪ್ರಸ್ತುತಪಡಿಸ್ತಾರೆ, ಅಧಿಕಾರಿಗಳೊಂದಿಗೆ ವ್ಯವಹರಿಸಿ ಬೇರೆ ಬೇರೆ ಇಲಾಖೆ ಕೆಲಸಗಳನ್ನು ಮಾಡ್ತಾರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ, ಊರಿನ ಜನರ ಸಮಸ್ಯೆಗಳ ಒಂದು ಒಳ್ಳೆಯ ಆಶಾಕಿರಣವನ್ನು ಮೂಡಿಸಿರ್ತಾರೆ. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿಂತಿರ್ತಾರೆ, ಗೆದ್ದಿರ್ತಾರೆ, ಒಳ್ಳೆ ಕೆಲಸ ಮಾಡಿರ್ತಾರೆ, ಒಂದು ಜನರಲ್ಲಿ ಒಂದು ನಿರೀಕ್ಷೆ ಮೂಡಿರ್ತಾರೆ, ಮಾಧ್ಯಮಗಳಿಂದ ಇವರಿಗೆ ಒಂದು ಒಳ್ಳೆ ರಾಜಕೀಯ ಭವಿಷ್ಯ ಇದೆ ಅಂತೇಳಿ ರೂಪಿತವಾಗುತ್ತೆ. ಮೀಸಲಾತಿ ಬರುತ್ತೆ, ಆ ಕ್ಷೇತ್ರದ ಅವ್ರಿಗೆ ಸ್ಪರ್ಧಿಸೋ ಅವಕಾಶ ಇರಲ್ಲ, ಅವರು ನಂತರ ರಾಜಕೀಯವಾಗಿ ಮರೆಯಾಗಿ ಹೋಗ್ತಾರೆ, ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಕೆಲವು ಸಲ ಎಲ್ಲೋ ಕಾಣುವಾಗ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರೆ ತಾಲೂಕು ಪಂಚಾಯತ್ ಮೆಂಬರ್ ಎಲ್ಲಿ ಕಾಣ್ತಿಲ್ಲ ಅಂದರೆ ನಾವೇನೋ ವ್ಯವಹಾರ ಮಾಡ್ತೀನಿ, ಕೃಷಿ ಮಾಡ್ತೀನಿ, ತೋಟ ಮಾಡ್ತೀನಿ, ಉದ್ಯೋಗದಲ್ಲಿದ್ದೀನಿ, ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಥವರಿಗೂ ಸಹ ಇವತ್ತು ಒಂದು ಅವಕಾಶದ ಬಾಗಿಲುಗಳು ಎರಡೂ ಕ್ಷೇತ್ರ. ನನಗೆ ಬಹುಶಃ ಈ ಪ್ರಸ್ತಾವನೆ ಬಂದಿರೋ ರೀತಿಯಲ್ಲಿ ಪೊನ್ನಂಪೇಟೆ ಮತ್ತು ಶನಿವಾರ ಕ್ಷೇತ್ರ ಅಂತ ರಚನೆ ಆಗಿದೆ. ತುಂಬ ರಾಜಕೀಯದ ಚಿತ್ರಣವೇ ಬದಲಾದಂಥದ್ದು. ಸ್ಥಳೀಯವಾಗಿ ನಮಗೆ ಯಾರು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಮೆಂಬರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಗುವ ರೀತಿಯಲ್ಲಿ ಒಬ್ಬ MLA ನಮ್ಮ ಊರಿನಲ್ಲೇ ಇರುವ ಅವಕಾಶಗಳು ಊರಿನವರಿಗೆ ಸಿಗುವಂಥ ಅವಕಾಶಗಳಿದೆ. ಬಹಳ ಒಳ್ಳೆಯ ಬೆಳವಣಿಗೆ ಸಹ ಅದು, ಬಹಳ ತುಂಬ ಹತ್ತಿರದಲ್ಲಿ ಇರುವ ರೀತಿಯಲ್ಲಿ. ನಮ್ಮ ಸುದೀರ್ಘ ರಾಜಕೀಯ ಅನುಭವದಲ್ಲಿ, ಕೊಡಗಿನ ರಾಜಕೀಯ ಅನುಭವದಲ್ಲಿ ನೋಡೋದಾದ್ರೆ, ಕೊಡಗಿನ ಶಾಸಕರುಗಳನ್ನ ಮನೆಗಳಿಗಾಗಲಿ ಅವ್ರು ಹೋದ ಸಂದರ್ಭದಲ್ಲಿ ಆಗಲಿ ಮಂತ್ರಗೌಡ ಮತ್ತು ಪೊನ್ನಣ್ಣವರೇ ಹೆಚ್ಚು ಜನ ಭೇಟಿ ಮಾಡ್ತಿರೋದು. ಹಿಂದಿನ ಶಾಸಕರುಗಳಲ್ಲಿ ಅವರಿಗೆ ಈ ರೀತಿಯ ಜನ ಮನೆಗಳಿಗೆ ಭೇಟಿ ಆಗೋದಿರಲಿ, ಕಚೇರಿಯಲ್ಲಿ ಭೇಟಿ ಆಗೋದು, ಹೋದಲೆಲ್ಲ ಬಂದಲೆಲ್ಲ ಫಾಲೋ ಅಪ್ ಮಾಡ್ತಿರಲಿಲ್ಲ. ಬಹುಶಃ ಬಯಲು ಸೀಮೆಯಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರಲ್ಲಿ ಇದನ್ನು ಕಾಣ್ತೀವಿ. ಇದನ್ನು ಇತ್ತೀಚೆಗೆ ನಮಗೆ ನಮ್ಮ ಕೊಡಗಿನಲ್ಲಿ 2 ಕ್ಷೇತ್ರದಲ್ಲಿ ಕಾಣಕ್ಕಾಯಿತು. ಬಹುಶಃ ಇನ್ನು 4 ಆದ ನಂತರ ತುಂಬ ಹತ್ತಿರ ಎಲ್ಲ ಊರಿಗೆ ಹೋದಾಗ ಒಂದ್ಸಲ MLA ನೋಡಿ ಬರ್ತೀನಿ ಅಂತ, ಕೆಲಸ ಇಲ್ಲದ್ರು ಹೋಗಿ ಒಂದ್ಸಲ ಮಾತಾಡಿ ಬರ್ತೀನಿ ಅಂತ ಹೇಳೋ ಪರಿಸ್ಥಿತಿ. ದೊಡ್ಡ ಖರ್ಚೇನಾಗಲ್ಲ, ಪಕ್ಕದಲ್ಲೇ ಸಿಗುತ್ತೆ ಅಂತ ಹೇಳೋ ಕಾರಣಕ್ಕಾಗಿ ಒಂದು ಬಸ್ ಹತ್ತಿ ಹೋಗಿ ನೋಡ್ಕೊಂಡು ಬಂದ್ಬಿಡು ಅಂತ MLA ಬಂದಿದ್ದಾರೆ ಅಂತ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಅನಿಸ್ಬೋದು. ಅವರಿಗೆ ಹೇಳುವಂಥ ಸಂಖ್ಯೆ ಹೆಚ್ಚಿರ್ಬೋದು. MLAಗಳಿಗೆ ಅವ್ರನ್ನ ಭೇಟಿ ಮಾಡುವಂಥ ಜನರಿಗೆ ತುಂಬ ಹತ್ತಿರ ಅಪ್ರೋಚ್ ಆಗೋದಕ್ಕೆ, ರೀಚ್ ಆಗೋದಕ್ಕೆ ಅವಕಾಶಗಳು ಹೆಚ್ಚಾಗುತ್ತೆ. ಸಹಜವಾಗಿ ಹಂಗೆ ಇರಬೇಕಾಗುತ್ತೆ. ತಲೆಮರೆಸಿಕೊಂಡು ಓಡಾಡೋದ್ರಿಂದ ಏನು ಪ್ರಯೋಜನ ಆಗೋದು. ಈಗ ಲೋಕಸಭೆ ಸದಸ್ಯರಿಗೆ ಅವ್ರಿಗೆ ನನ್ನ ಕ್ಷೇತ್ರ ವಿಸ್ತಾರವಾಗಿದೆ, 8 ಕ್ಷೇತ್ರ ಬರ್ತದೆ, 2 ಜಿಲ್ಲೆಗಳು ಬರ್ತದೆ, ನಾನು ಹೋಗೋದೇ ಕಷ್ಟ, ಎಲ್ಲಿಗೂ ಹೋಗೋದಿಲ್ಲ ಹಂಗೆ ಹೇಳ್ತಾ ಯಾವ ಕ್ಷೇತ್ರಕ್ಕೂ ಅವ್ರು ಹೋಗೋದಿಲ್ಲ. ಈಗ ಇವತ್ತು ಎಲ್ಲಿ ಹೋಗಿದೆ ಅಂತ ಕೇಳಿ ಎಲ್ಲಿಗೂ ಹೋಗಲ್ಲ, ನನಗೆ 8 ಕ್ಷೇತ್ರ ಇದೆಪ್ಪ, ಎಲ್ಲಿಗೆ ಹೋಗೋದು, ಹೆಂಗೆ ರೀಚ್ ಆಗೋದು ಅಂತ ಹೇಳಿದ್ರೆ ಯಾವ ಕ್ಷೇತ್ರಕ್ಕೆ ಹೋಗಿರ್ತಾರೆ, ಯಾವ ಕ್ಷೇತ್ರಕ್ಕೂ ಹೋಗಿರೋದಿಲ್ಲ. ಅವರ ಕಾರ್ಯಕ್ರಮ ನೀವು ಅಬ್ಸರ್ವ್ ಮಾಡಿ ನೋಡಿ, MP ನಾನು ಬಿಸಿ ಇದೆ ಅಂತ ಹೇಳಿದ್ರೆ ಎಲ್ಲಿಗೂ ಹೋಗೋದಿಲ್ಲ. ಅಂದರೆ ಅವ್ರ ಸಮಸ್ಯೆ ಇರುತ್ತೆ. ಈಗ ನೀವು ಹೋದ್ರೆ ಏನಾಗುತ್ತೆ, ಅವ್ರಿಗೆ ಅನುದಾನ ಕೊಡಬೇಕಾಗುತ್ತೆ. ಅವರು ಇರುವ ಫಂಡನ್ನು ಇಡೀ ಕ್ಷೇತ್ರ ವ್ಯಾಪ್ತಿ 8 ಜನಸಭಾ ಕ್ಷೇತ್ರ ಹಂಚಿಕೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ನಿಮಗೆ ಅನುದಾನ ಇಲ್ಲ ಅಂತ ಹೇಳಿದ್ರೆ ಹೋಗಿ ಏನು ಮಾಡೋಕ್ಕಾಗುತ್ತೆ. ಈಗ ಸಮುದಾಯ ಭವನಿಗೆ ದುಡ್ಡು ಕೇಳ್ತಾರೆ, ಸಮಾಜದ ಕಟ್ಟಡಗಳೇ ಕೇಳ್ತಾರೆ, ರಸ್ತೆಗೆ ಕೇಳ್ತಾರೆ, ಇನ್ನೇನೋ ಸಮಸ್ಯೆಗಳೇ ಕೇಳ್ತಾರೆ. ಎಲ್ಲೋ ಕೇಳುವ ಸಂದರ್ಭದಲ್ಲಿ ನೀವು ಕೊಡಬೇಕು ಅಂದರೆ ಎಲ್ಲರಿಗೂ ರೀಚ್ ಆಗೋದಕ್ಕೆ ಅವ್ರಿಗೆ ಸಾಧ್ಯ ಆಗೋಲ್ಲ. ಹಾಗಾಗಿ ಅವರು ದೂರ ಉಳಿಯುವಂಥ ಅನಿವಾರ್ಯತೆ ಸೃಷ್ಟಿ ಆಗ್ತದೆ. ಹತ್ತಿರ ಆದಾಗ ಸಹಜವಾಗಿ ಅನುದಾನ ಇರ್ತದೆ, ಹಂಚಿಕೆ ಮಾಡ್ಕೊಳ್ಳೋಕೆ ಅವಕಾಶಗಳು ಇರ್ತದೆ. ಆ ರಾಜಕೀಯವನ್ನು ಅನುದಾನದ ಆಧಾರಿತವಾಗಿ ರಾಜಕೀಯ ನೋಡೋದಕ್ಕೂ ಸಹ ಆ ಯೋಚನೆ ಮಾಡ್ತಿರೋದು ಸಹ ತಪ್ಪು. ನಮ್ಮ ರಾಜಕಾರಣಿಗಳ ಜವಾಬ್ದಾರಿಯನ್ನು ಅಷ್ಟೇ ಸೀಮಿತವಾಗಿ ಪರಿಧಿಯಲ್ಲಿ ನೋಡ್ತಿರುವಂಥದ್ದು ಸಹ ತಪ್ಪಾಗಿದೆ. ನಿಜವಾಗಲೂ ಅವರು ಶಾಸನ ಮಾಡುವಂಥವ್ರು, ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೇನು ಆಗಬೇಕಾಗಿದೆ ಅದಕ್ಕೆ ಶಾಸನಗಳನ್ನು ಮಾಡುವಂಥವ್ರು, ಏನು ಆಗಬೇಕಾಗಿದೆ ಅದಕ್ಕೆ ರೂಪುರೇಷೆ ಮಾಡುವಂಥವ್ರು. ಅದು ಈಗೇನಾಗಿದೆ ಇಂಪ್ಲಿಮೆಂಟೇಷನ್ನೇ ಅವರು ಅಂತ. ರಸ್ತೆ ಹಾಳಾಗದಿದ್ರು ನಾವು ಅವ್ರನ್ನ ಕೇಳ್ತೀವಿ, ಆನೆ ಬಂದರೂ ಅವ್ರನ್ನ ಕೇಳ್ತೀವಿ, ಎಲ್ಲವೂ ಅವರೇ ಅಂತ ಹೇಳುವಂಥದ್ದು. ಅವರು ಅದೇ ರೀತಿ ಬಿಹೇವ್ ಮಾಡ್ತಾರೆ. ರಸ್ತೆ ಉದ್ಘಾಟನೆ ಮಾಡೋದು, ನಾನು ಸಣ್ಣ ರಸ್ತೆ ಇದ್ರು ಅವರೇ ಹೋಗ್ತಾರೆ, ಎಲ್ಲದಕ್ಕೂ ಅವರೇ ಹೋಗ್ತಾರೆ, ಅವರು ಅದನ್ನ ಮಾಡ್ಕೊಂಡವರೇ. ಅವರ ವರ್ತನೆ ಹಾಗಾಗಿ ಈ ಪ್ರಧಾನಿ ಆಗಿದ್ರು ಸಹ ಪ್ರಧಾನಿ ಅವರ ಕ್ಷೇತ್ರದಲ್ಲಿ ಹೋಗಿ ಸಣ್ಣ ಕೆಲಸಕ್ಕೂ ಹೋಗಿ ಭೂಮಿ ಪೂಜೆ ಮಾಡೋದು, ಗುದ್ದಲಿ ಪೂಜೆ ಮಾಡೋ ಅಂತಕ್ಕೆ ಬಂದ್ಬಿಡ್ತಾರೆ. ಈಗ ಅದು ಯಾವ ಪ್ರಧಾನಿ ಮಾಡಿ, ದೇವೇಗೌಡರು ಹಾಗೆ ಮಾಡಿದ್ರು. ಪ್ರಧಾನಿ ಆಗಿದ್ರು ಸಹ ಅವ್ರು ಹೊಳೆನರಸೀಪುರ ಕ್ಷೇತ್ರವನ್ನು ಬಿಡ್ತಿರ್ಲಿಲ್ಲ. ಏನೇ ಇದ್ರು ಹೊಳೆನರಸೀಪುರಕ್ಕೆ ಓಡಾಡಿ ಬರೋರು. ಪ್ರಧಾನಮಂತ್ರಿಗೆ ಹೋದ್ರು ಸಹ ಅವರ ಮೂಲ ಕ್ಷೇತ್ರವನ್ನು ಮರಿತಿರ್ಲಿಲ್ಲ. ಹಂಗಾಗಿ ಹೋಗುದು ಅವಂಗೂ ರಾಜಕೀಯ, ನಮ್ಮ ಮೂಲದಲ್ಲಿ ರಾಜ್ಯಕ್ಕೆ ಬಿಟ್ಟರೆ ಹೇಗೆ ಅಂತ ಹೇಳಿ. ಈಗ ನಮ್ಮ KG ಬೋಪಯ್ಯವರು ವಿಧಾನ ಪರಿಷತ್ ಸದಸ್ಯರಾಗಿ, ವಿಧಾನ ಪರಿಷತ್ ಸಭಾಧ್ಯಕ್ಷರಾಗಿದ್ರು ಸಹ ಇಡೀ ರಾಜ್ಯದಲ್ಲಿ ಹೋಗ್ಬೋಯ್ತು. ಪರಿಣಾಮ ಅವೆಲ್ಲ ಅವರು ಓಡೋಡಿ ಕ್ಷೇತ್ರಕ್ಕೆ ಬಂದಿರ್ತಾರೆ. ಅಂದರೆ ಜನಸಂಪರ್ಕ ಕಳೆದು ಹೋಗಬಾರ್ದು ಅಂತ ಹೇಳುವಾಗ ಮೊದಲ ಆದ್ಯತೆ ಕ್ಷೇತ್ರಕ್ಕೆ ಕೊಡ್ತಾ ಇದ್ರು. ರಾಜಕೀಯವಾಗಿ ಅವ್ರು ಗುರುತಿಸ್ಕೊಳ್ಬೇಕಾದ್ರೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ಬೋದು, ವಿದೇಶದಲ್ಲಿ ಪ್ರವಾಸ ಮಾಡ್ಬೋದಿತ್ತು. ಅವರು ಅದೇ ಅವಕಾಶ ಬಹಳ ವಿರಳವಾದರು. ಇವತ್ತು ಯೂಟಿಕಾದರೂ ಎಷ್ಟೊಂದು ವಿದೇಶ ಪ್ರವಾಸ, ಎಷ್ಟೊಂದು ರಾಜ್ಯ ಪ್ರವಾಸ ಮಾಡ್ತಾರೆ. ಅಷ್ಟೊಂದು ಪ್ರವಾಸವನ್ನು ನಮ್ಮ KGB ಅವರು ಬಳಸಲೇ ಇಲ್ಲ. ಅಂದರೆ ಅವ್ರ ಕ್ಷೇತ್ರಕ್ಕೆ ಹೆಚ್ಚು ಫೋಕಸ್ ಆಗ್ತಿದ್ರು, ಕ್ಷೇತ್ರದಲ್ಲಿ ಹೆಚ್ಚು ಸಿಗಬೇಕು ಅಂತ ಹೇಳುವ ರೀತಿಯಲ್ಲಿ ಫೋಕಸ್ ಮಾಡ್ತಾ ಇದ್ರು. ದೊಡ್ಡ ಅವಕಾಶ ಬಂದರೂ ಕ್ಷೇತ್ರ ದೊಡ್ಡದಾಗಿರೋ ಕಾರಣಕ್ಕೆ ಜನ ವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಅಂತ ಕಾರಣಕ್ಕಾಗಿ ಕ್ಷೇತ್ರದಲ್ಲೇ ಹೆಚ್ಚು ತೊಡಗಿಸ್ಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾ ಇದ್ರು. ಇನ್ನೊಂದು ನಂಗೆ ಅನ್ಸೋದು, ಇದು ಹಾಸ್ಯಮಯವಾಗಿ ತೆಗೆದುಕೊಳ್ಬೋದು, ಇಲ್ಲಾಂದರೆ ಗಂಭೀರವಾಗಿ ತೆಗೆದುಕೊಳ್ಬೋದು. ಈಗೇನು ಕ್ಷೇತ್ರ ಪುನರ್ವಿಂಗಡಣೆ ಮುನ್ನೆಲೆಗೆ ಬಂದಿದೆ, ಅದು ಕಾರ್ಯರೂಪಕ್ಕೆ ಬರುವಷ್ಟರಲ್ಲಿ ಒಂದಷ್ಟು ಡೊನೇಷನ್ ಕೊಡುವವರ ಸಂಖ್ಯೆ ಹೆಚ್ಚಾಗ್ಬೋದು. ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಸುವವರು, ಜಾತ್ರೆ, ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಸುವವರಿಗೆ ಡೊನೇಷನ್ ಸಿಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ನಾಯಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ. ನೋಡು, ಆಗೋದೆಲ್ಲ ಒಳ್ಳೆಯದಕ್ಕೆ. ಕೊಟ್ಟಬರ, ಥ್ಯಾಂಕ್ ಯು ಇವತ್ತಿನ ವಿಚಾರದಲ್ಲಿ ಚರ್ಚೆಯಲ್ಲಿ ಮಾತಾಡಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಕ್ಷೇತ್ರ ಪುನರ್ವಿಂಗಡಣೆ ವಿಚಾರವಾಗಿ ಮಾತಾಡಿದ್ವಿ. ಸದ್ಯಕ್ಕಂತೂ ಅದು ಕಾರ್ಯರೂಪಕ್ಕೆ ಬರೋದು ಅನುಮಾನ ಇದೆ. ಇನ್ನು ಸಾಕಷ್ಟು ಅದು ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗಬೇಕು.
ಅದು ಆಗುವಷ್ಟರಲ್ಲಿ ಒಂದಷ್ಟು ರಾಜಕೀಯವಾಗಿ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಹಜವಾಗಿ ಹಾಗೆ ಆಗುತ್ತೆ ಕೂಡ. ರಾಜಕೀಯ ಪಕ್ಷಗಳು ಜೊತೆಗೆ ಮುನ್ನೆಲೆಗೆ ಬರುವಂತಹ ರಾಜಕಾರಣಿಗಳು ಸಕ್ರಿಯರಾಗ್ತಾರೆ. ನೋಡೋಣ ಯಾವ ರೀತಿಯಲ್ಲಿ ಆಗುತ್ತೆ. ಒಂದು ವೇಳೆ ಆದರೆ ಕೊಡಗಿನ ಮಟ್ಟಿಗೆ ನಾವು ಯೋಚನೆ ಮಾಡಿ ಮಾತಾಡಿದ್ವಿ. ದೊಡ್ಡವರ ಮಟ್ಟಿಗೆ ಬದಲಾವಣೆಗೆ ನಾಂದಿ ಹಾಡುತ್ತೆ ಇದು. ಆದರೆ ಆದಷ್ಟು ಬೇಗ ಆಗಲಿ ಅಂತ ಬಯಸ್ತಾ ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಾರ ಬೇರೊಂದು ವಿಚಾರದ ಜೊತೆಗೆ ನಿಮ್ಮ ಎದುರಿಗೆ ಬರ್ತೇವೆ. ಎಲ್ರಿಗೂ ಧನ್ಯವಾದಗಳು.